ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದರ ಚುನಾವಣೆ ಆಗಬೇಕು ಅಂತ ಸುಪ್ರೀಂ ಚಾಟಿ ಬೀಸಿದೆ. ಹೌದು, ಬಹಳ ಮುಖ್ಯವಾಗಿ ಬೆಂಗಳೂರಿನ ಜನ ಹೇಳಿದಾಗ ಸರ್ಕಾರಕ್ಕೆ ಅರಿವಾಯಿತು ಇಲ್ಲೋ ಗೊತ್ತಿಲ್ಲ, ಪ್ರತಿಪಕ್ಷಗಳು ಹೇಳಿದಾಗ ಸರ್ಕಾರಕ್ಕೆ ಅರಿವಾಯಿತು ಇಲ್ಲೋ ಗೊತ್ತಿಲ್ಲ, ಅಥವಾ ಸ್ವಪಕ್ಷದ ಹಲವು ನಾಯಕರು ಹೇಳಿದಾಗ ಗೊತ್ತಾಯಿತೋ ಇಲ್ವೋ ಗೊತ್ತಿಲ್ಲ. ಬೆಂಗಳೂರಿನ ಬಹುತೇಕ ನಗರದ ಜನ ಹಾಗೂ ನಾಯಕರು ಹೇಳಿದಾಗ ಖಂಡಿತವಾಗ್ಲೂ ರಾಜ್ಯ ಸರ್ಕಾರಕ್ಕೆ ಅರಿವಾಯಿತು ಇಲ್ಲೋ ಗೊತ್ತಿಲ್ಲ. ಈಗ ಸುಪ್ರೀಂನಿಂದ ಬಂದಿರೋದ್ರಿಂದಾಗಿ ಅದರ ಪರಿಪಾಲನೆಯನ್ನು ಮಾಡಲೇಬೇಕಾಗಿದೆ. ಹೌದು, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಲಾಗಿದೆ. BBMP ಇನ್ಮೇಲೆ ಇರುವುದಿಲ್ಲ, GBA ಇರುತ್ತೆ. ಈ ವ್ಯಾಪ್ತಿಯಲ್ಲಿ ಆಗುವಂಥ ಚುನಾವಣೆಗೆ ಆಗಲೇ ಒಂದು ರೀತಿ ತಯಾರಿ ಆಗಿದ್ರೂ ಕೂಡ ಚುನಾವಣೆ ಯಾವಾಗ ಆಗುತ್ತೆ ಅನ್ನುವಂಥ ಕ್ಲಾರಿಟಿ ಇರಲಿಲ್ಲ. ಹಾಗಾಗಿ ಈಗ ಚುನಾವಣೆಯ ಒಂದಷ್ಟು ನಿರ್ಧಾರಗಳು ಹೊರಗೆ ಬಂದಿರೋದ್ರಿಂದಾಗಿ ಬಹಳ ಮುಖ್ಯವಾಗಿ ಆಕಾಂಕ್ಷಿಗಳಿರ್ಬೋದು, ಯಾವ ರೀತಿಯ ಫೈಟ್ ಇರುತ್ತೆ ಅನ್ನೋದಿರಬಹುದು, ಮತ್ತು GBA ಎಲೆಕ್ಷನ್ ಯಾಕೆ ಮುಖ್ಯ, ಇದೆಲ್ಲದರ ಬಗ್ಗೆ ಇವತ್ತು ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಸುಪ್ರೀಂ ಚುನಾವಣೆ ನಡೆಸಿ ಅಂತ ಮಾತ್ರ ಹೇಳಿಲ್ಲ, ಡೆಡ್ಲೈನ್ ಕೂಡ ಕೊಟ್ಟಿದೆ. ಜೂನ್ 30ರೊಳಗೆ ಎಲೆಕ್ಷನ್ನ ಮುಗಿಸ್ಬಿಡಿ ಅಂತ ಹೇಳಿ. ಸುಮ್ಮನೆ ಯಾವುದ್ಯಾವುದೋ ಯೋಜನೆಗಳನ್ನು ತಂದು ಸಮಾಜದಲ್ಲಿ ತುರುಕೋದಲ್ಲ, ಅದನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥ ಸ್ಪಷ್ಟ ಸಂದೇಶ ಅಷ್ಟೇ. ನೋಡಿ, ಜೂನ್ 30ರೊಳಗೆ GBA ಚುನಾವಣೆಯನ್ನು ನಡೆಸಿ ಸರ್ಕಾರಕ್ಕೆ ಡೆಡ್ಲೈನನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್. CJI ಸೂರ್ಯಕಾಂತ್ ನೇತೃತ್ವದ ಪೀಠ ಕೊಟ್ಟಿರುವಂಥ ಆದೇಶ ಇದು. ಫೆಬ್ರವರಿ 20ರೊಳಗಾಗಿ ಮೀಸಲಾತಿ ಪಟ್ಟಿಯನ್ನು ಪ್ರಕಟಿಸುವುದಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಇನ್ನು ರಾಜ್ಯ ಸರ್ಕಾರ ಚುನಾವಣಾ ಆಯೋಗಕ್ಕೆ ಕೊಟ್ಟಿರುವಂಥ ನಿರ್ದೇಶನ ಇದು. ಇನ್ನು ಅಂತಿಮ ವಾರ್ಡ್ವಾರು ಮೀಸಲಾತಿ ಪಟ್ಟಿ ರಚನೆಯಾಗಬೇಕು, ವಿಳಂಬವಾಗಬಾರದು ಅನ್ನುವಂಥ ಖಡಕ ಸೂಚನೆಯನ್ನು ಕೊಡಲಾಗಿದೆ. ಇನ್ನು ಹಿಂದೆ ಯಾವಾಗ ಚುನಾವಣೆ ಆಗಿತ್ತು ಅಂತ ನೆನಪಿಸ್ಕೊಂಡ್ರೆ ನಿಜಕ್ಕೂ ಶಾಕ್ ಆಗುತ್ತೆ. 2015 ಆಗಸ್ಟ್ 22ರಂದು BBMPಗಾಗಿ ಚುನಾವಣೆ. ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಗಳೂರನ್ನು ಅಭಿವೃದ್ಧಿ ಮಾಡ್ತೀವಿ, ಬೆಂಗಳೂರನ್ನು ಇಡೀ ದೇಶ ನೋಡುವಂತಾಗಬೇಕು, ವಿಶ್ವವೇ ಇತ್ತ ಕಡೆ ತಿರುಗಬೇಕು, GBA ಅಂತ 5 ಭಾಗಗಳಾಗಿ ವಿಂಗಡಿಸಿದಾಗ ಅದೇನೇ ಸಮಸ್ಯೆಗಳಿದ್ರೂ ಕೂಡ ತಕ್ಷಣವೇ ಅದನ್ನು ಪರಿಹರಿಸ್ಬೋದು. ಈ ರೀತಿಯ ಯೋಚನೆಗಳಿದ್ದಾಗ ಅದು ಅನುಷ್ಠಾನಕ್ಕೆ ಸರಿಯಾದ ಮಾರ್ಗದಲ್ಲಿ ಬರಬೇಕಾಗತ್ತೆ. ಬಟ್ ಆ ನಿಟ್ಟಿನಲ್ಲಿ ಮೂಲತಃ ಏನಾಗಬೇಕು ಅಂದರೆ ಚುನಾವಣೆ, ಅದೇ ಒಂದು ರೀತಿ ನೆನೆಗುದಿಗೆ ಬಿದ್ದುಬಿಟ್ಟಿತ್ತು. ಯಾರೂ ಅದ್ರ ಬಗ್ಗೆ ಫೋಕಸ್ಡ್ ಆಗಿರಲೇ ಇಲ್ಲ. ಸೊ ಈಗ ನೋಡಿ, ಸುಪ್ರೀಂ ಚಾಟಿ ಬೀಸಿರುವುದರಿಂದಾಗಿ ತರಾತುರಿಯಲ್ಲಾದರೂ ಚುನಾವಣೆಯನ್ನು ಮಾಡಲೇಬೇಕಾಗಿದೆ. ಇನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದರ ಅಡಿಯಲ್ಲಿ 5 ಪಾಲಿಕೆಗಳು ಬರ್ತವೆ. ನೋಡಿ, ಈ ಪಾಲಿಕೆಯ ವಿಂಗಡಣೆಗಳಾಗಿದೆಯಲ್ಲ, ಅದರಲ್ಲೂ ಕೂಡ ಒಂದಷ್ಟು ಅಪಶ್ರುತಿ ಇದೆ, ಸರಿಯಾದ ಕ್ರಮದಲ್ಲಿ ಆಗಿಲ್ಲ, ಬಹಳಷ್ಟು ತಾರತಮ್ಯಗಳಾಗ್ತವೆ. ಅಂದರೆ ಒಂದು ಪಾಲಿಕೆಯಿಂದ ಅತಿ ಹೆಚ್ಚು ಪ್ರಮಾಣದ ಆದಾಯ ಜನರೇಟ್ ಆದರೆ ಇನ್ನೊಂದು ಪಾಲಿಕೆಯಲ್ಲಿ ಆ ಪ್ರಮಾಣದಲ್ಲಿ ಬರದೇ ಇರಬಹುದು. ಮತ್ತು ಬೆಂಗಳೂರು ಅಂದ ಸಂದರ್ಭದಲ್ಲಿ ನೀವು ಗಮನಿಸಿದ್ದೀರಿ, ಇಲ್ಲಿ ಕೇವಲ ಕನ್ನಡಿಗರಿಲ್ಲ, ಅರ್ಥ ಮಾಡ್ಕೋಬೇಕು ನಾವು. ಇಲ್ಲಿ ತಮಿಳರಿದ್ದಾರೆ, ತೆಲುಗುವರಿದ್ದಾರೆ, ಮಲಯಾಳದವರಿದ್ದಾರೆ. ಅಂದರೆ ಆಂಧ್ರ, ತಮಿಳುನಾಡು, ಕೇರಳ, ಉತ್ತರ ಭಾರತದವರು ಹೀಗೆ ವಿಂಗಡಣೆಯಾಗಿರುವುದರಿಂದಾಗಿ ಈ ಪಾಲಿಕೆಯನ್ನು ವಿಭಾಗ ಮಾಡಿರೋದು, ಈಗ ಒಂದು ಪಕ್ಷ ತೆಲುಗು ಬೆಲ್ಟಲ್ಲಿ ಕನ್ನಡಿಗರೊಬ್ಬರು ಅಥವಾ ಬೆಂಗಳೂರಿನವರು, ಕರ್ನಾಟಕದವರು ಮೇಯರ್ಗೋ ಮತ್ತು ಯಾವುದಕ್ಕೋ ಕಂಟೆಸ್ಟ್ ಮಾಡಿದ್ರೆ ಆ ಭಾಗದ ಜನ ಒಪ್ಕೊಳ್ತಾರಾ ಇಲ್ವಾ, ಈ ಥರದೊಂದಷ್ಟು ಸೂಕ್ಷ್ಮ ವಿಷಯಗಳಿದ್ದಾವೆ. ಹಾಗಾಗಿ ಯಾವುದೇ ಎಲೆಕ್ಷನ್ ಆದರೂ ಕೂಡ ಇದೆಲ್ಲವನ್ನು ಪರಿಗಣಿಸಿ ಕರ್ನಾಟಕ ಇದು, ಬೆಂಗಳೂರಿದು, ಕರ್ನಾಟಕದ ಕ್ಯಾಪಿಟಲ್ ಇದು, ರಾಜಧಾನಿ ಇದು, ಅದನ್ನು ತಲೆಲಿಟ್ಕೊಂಡೇ ಕಂಟೆಸ್ಟ್ ಮಾಡಬೇಕು ಅನ್ನೋದು ಕಳಕಳಿ. ಇದೆಲ್ಲದರ ನಡುವೆ ಸದ್ಯ ಒಟ್ಟು 369 ವಾರ್ಡ್ಗಳು GBA ಹೊಂದಿರುವಂಥದ್ದು. ಇನ್ನೊಂದು ಸುಪ್ರೀಂ ಕೋರ್ಟ್ ಹೇಳಿರೋದನ್ನು ನೆನಪಿಸ್ಕೋಬೇಕು, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯೂಶಲಿ ಲೋವರ್ ಕೋರ್ಟ್ಗಳಲ್ಲಿ ಏನಾದರೂ ಆದರೆ ಮೇಲ್ಮನವಿ ಸಲ್ಲಿಸೋದು, ಸಮಯ ಕೇಳಿಕೊಂಡು ಹೈಯರ್ ಕೋರ್ಟ್ಗೆ ಹೋಗೋದು, ಈ ಥರದ್ದೆಲ್ಲ ಪ್ರಹಸನ ನಡೀತಾ ಇರುತ್ತಲ್ಲ. ಹಾಗಾಗಿ ಸುಪ್ರೀಂ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದೆ, ಮತ್ತೆ ಸಮಯ ಕೇಳ್ಕೊಂಡು ಬರಬೇಡಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಕಟ್ಟುನಿಟ್ಟಿನ ಎಚ್ಚರಿಕೆ. ಅದೇನೋ ಶಂಕದಿಂದ ಬಂದರೆ ತೀರ್ಥ ಅಂತಾರಲ್ಲ, ಅದು ಹೀಗೆ ಅಂತ ಅನಿಸುತ್ತೆ. ಯಾಕಂದರೆ ಎಷ್ಟೇ ಹೇಳಿದ್ರು
ಕಳೆದ ಕೆಲವು ದಿವಸಗಳಿಂದ ಬೆಂಗಳೂರಿನ ನಗರದ ಜನರ ಸಮಸ್ಯೆ ಅಂದಾಗ ಹೇಳತೀರ್ದು ಅನ್ನುವಂತಹ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು. ಹಾಗಾಗಿ ಯಾರ ಹತ್ರ ಕೇಳೋದು, ಹೇಗೆ ಕೇಳೋದು ಅನ್ನುವಂಥ ವಾತಾವರಣ ಸೃಷ್ಟಿಯಾಗಿತ್ತು. ಮೂಲತಃ ಆಗಬೇಕಾಗಿದ್ದು ಚುನಾವಣೆ. ಒಬ್ಬ ಜನಪ್ರತಿನಿಧಿ ಅಲ್ಲೇ ಕೈಗೆ ಸಿಕ್ಕಿದಾಗ ಸಮಸ್ಯೆಗಳ ಬಗೆಹರಿಯೋದಕ್ಕೂ ಡೈರೆಕ್ಟಾಗಿ ಶಾಸಕರ ಹತ್ರ ಹೋಗೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಸದ್ಯ ಸುಪ್ರೀಂ ಹೇಳಿದ ನಂತರವಾದರೂ ಕೂಡ ಈ ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂಥ ಕಾಂಗ್ರೆಸ್ ಮತ್ತು ಚುನಾವಣಾ ಆಯೋಗ ಇದನ್ನು ಬಹಳ ಗಂಭೀರವಾಗಿ ತಗೊಂಡು ಕೊಟ್ಟಿರುವಂಥ ಡೆಡ್ಲೈನಲ್ಲೇ ಚುನಾವಣೆಯನ್ನು ನಡೆಸ್ತಾರ, ಮತ್ತೇನಾದರೂ ಮೇಲ್ಮನವಿ ಸಲ್ಲಿಕೆಯನ್ನು ಮಾಡಿ ನಮಗಿನ್ನೊಂದು ಸ್ವಲ್ಪ ಕೆಲಸ ಇದೆ ಅಂತ ಏನಾದರೂ ಮುಂದುವರಿತಾರ, ಕಾದು ನೋಡಬೇಕು. ರೈಟ್, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ನಾಗೇಂದ್ರ ಬಾಬು ಪ್ರಸಾದ್ ಅವರಿದ್ದಾರೆ. ಸರ್ ನಮಸ್ಕಾರ. ಇನ್ನು BJP ವಕ್ತಾರರಾಗಿರುವಂಥ ಯದುಕುಮಾರ್ ಗೌಡ್ರಿದ್ದಾರೆ. ನಮಸ್ಕಾರ. AP ವಕ್ತಾರರು ಇಶಾದ್ ಪಾಷಾ ಅವರಿದ್ದಾರೆ. ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಕುಮಾರ್ ಅವರಿದ್ದಾರೆ. ನಮಸ್ಕಾರ. ರೈಟ್, ನಾಗೇಂದ್ರ ಬಾಬು ಪ್ರಸಾದ್ ಸರ್, ನೀವು ಹೇಳಬೇಕು. ಶಂಕದಿಂದ ಬಂದ್ರೇನೆ ತೀರ್ಥ ಅಂತಾರಲ್ಲ, ಹಾಗಾಗೋಯ್ತು. GBA ಅಂತ ಬಂದಾಗ ಬೆಂಗಳೂರಿನ ಜನರ ಸಮಸ್ಯೆಗಳನ್ನು 5 ಪಾಲಿಕೆಯನ್ನು ಮಾಡ್ತಾ ಇದ್ದೀವಿ. ಏನೇ ಸಮಸ್ಯೆಗಳಿದ್ರೂ ಕೂಡ ತತ್ಕ್ಷಣಕ್ಕೆ ಅದನ್ನ ಪರಿಹಾರ ಮಾಡೋದಕ್ಕೆ ನಾವು ಮಾಡ್ತಿರುವಂಥ ಈ GBA ಸರಿಯಾದ ಮಾರ್ಗ ಅಂತ ಹೇಳಿದ್ರೆ, ಬಟ್ ಎಲೆಕ್ಷನ್ ಇಲ್ಲ. ಎಲೆಕ್ಷನ್ ಅನ್ನೋದು ಯಾವಾಗಾಯಿತು ಅಂತ ಗೊತ್ತಿಲ್ಲ, ಆ ಮಟ್ಟಕ್ಕಿದೆ. ಹಾಗಾಗಿ ಅಟ್ಲೀಸ್ಟ್ ಸುಪ್ರೀಂ ಕೊಟ್ಟಿರುವಂತಹ ಸೂಚನೆಯ ಆಧಾರದಲ್ಲಿ ವೆರಿ ಸೂನ್ ಎಲೆಕ್ಷನ್ ಆಗಬಹುದು ಅಂತಂತೀರ, ಮೇಲ್ಮನವಿಯನ್ನು ಸಲ್ಲಿಸ್ಕೊಂಡು ಇನ್ನೊಂಚೂರು ಸಮಯ ಬೇಕಿತ್ತು ಅಂತಾರ, ಹೆಂಗೆ? ಮೊದಲನೇದಾಗಿ ನಾವು ಭಾರತದ ಇತಿಹಾಸವನ್ನು ತಗೊಂಡ್ರೆ ಇತ್ತೀಚಿನ ದಿನಗಳಲ್ಲಿ ದೇಶಾದ್ಯಂತ ಕೂಡ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಮಾಡೋದಕ್ಕೆ ಅದು ಯಾಕೋ ಕೆಲವು ಜನಪ್ರತಿನಿಧಿಗಳಿಗೆ ಇಷ್ಟ ಇಲ್ಲ ಅಂತ ಕಾಣ್ತದೆ. ಉದಾಹರಣೆಗೆ ತಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಮಹಾನಗರ ಪಾಲಿಕೆಗಳ ಚುನಾವಣೆಗಳು ತಗೊಂಡಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಇದೇ ರೀತಿ ವಿಳಂಬ ಆಗ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ನೋಡಿ, ಸರಿಸುಮಾರು ನಮಗೀಗ 11 ವರ್ಷಗಳ ಹಿಂದೆ 2015ರಲ್ಲಿ ಚುನಾವಣೆ ಆಗಿದ್ದು. ಆ ಚುನಾವಣೆ ಆಗಿದ್ದು 2015 ಆಗಸ್ಟ್ 22ಕ್ಕೆ ಚುನಾವಣೆ ಆಯಿತು. ಆ ಚುನಾವಣೆ ಆಗಬೇಕಾದ್ರೂ ಕೂಡ ಅವತ್ತು ಕೂಡ ಕೋರ್ಟ್ ತೀರ್ಮಾನನೇ ಕೊಡಬೇಕಾಗಿತ್ತು. ಮತ್ತೊಂದೇನು ಅಂತ, ಅದಕ್ಕಿಂತ ಹಿಂದೆ ನಡೆದಿರ್ತಕ್ಕಂಥ ಚುನಾವಣೆ 2015 ಹಿಂದೆ ನಡೆದಿದ್ದು 2011 ಅಂತ ಕಾಣುತ್ತೆ. ಅವತ್ತು ಕೂಡ ಈ ಚುನಾವಣೆಗಳಿಗೆ ಇನ್ ಟೈಮಲ್ಲಿ ನಡೀತಕ್ಕಂಥದಕ್ಕೆ ಸಾಧ್ಯ ಆಗಿರಲಿಲ್ಲ ಅನ್ನೋದು ಎಲ್ಲ ಒಂದು ರೀತಿ ಶಾಸಕರುಗಳು ಅವರಿಗೆ ಏನಾದರೂ ಬರ್ತಕ್ಕಂಥ ಲಾಭದೇನಾದರೂ ಕಡಿತ ಆಗುತ್ತೆ ಅಂತಕ್ಕಂಥದ್ದು ತಳಮಟ್ಟದಲ್ಲಿ ಇರ್ತಕ್ಕಂಥ ಜನಗಳಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಅವರಿಗೆ ಅರಿವಾಗಿಲ್ಲ ಅಂತಕ್ಕಂಥದ್ದನ್ನು ನನಗಂತೂ ಗೊತ್ತಾಗಿಲ್ಲ. ಮತ್ತು ಎರಡನೇದಾಗಿ ಈಗ ನೋಡಿ, ನಾವು ಈ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಬಡ್ಜೆಟ್ ಮೇಡಮ್ ಈಗ ಯಾವ ರೀತಿ ಇದೆ ಅಂತಂದರೆ, ಈಗ ಸರಿಸುಮಾರು 198ರಿಂದ ಇವಾಗ 369ಕ್ಕೆ ಹೋಯಿತು. ಇವತ್ತು ಇದರ ಬಡ್ಜೆಟ್ ಗಾತ್ರ ನೋಡಿದ್ರೆ ಬೇರೆ ಒಂದು ದೇಶದ ಬಡ್ಜೆಟ್ ಏನೇ ಬೆಂಗಳೂರು ನಗರದ ಬಡ್ಜೆಟ್ ಆಗುತ್ತೆ ಅಂತಕ್ಕಂಥದ್ದಾದರೆ ಎಷ್ಟು ಕೆಲಸ ಕಾರ್ಯಗಳು ಇವತ್ತು ಕುಂಠಿತವಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಈಗ ಕಳೆದ ಬಾರಿ ಏನು ಕೋರ್ಟು ನಮಗೆ ಆದೇಶ ಕೊಟ್ಟಿತ್ತು, ಇವತ್ತು ಜೂನ್ 30 ಒಳಗಡೆ ಖಂಡಿತವಾಗಿ ಚುನಾವಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಚುನಾವಣೆ ಪ್ರಕ್ರಿಯೆಗಳು ಕೂಡ ಜೂನ್ ಒಳಗೆ ಮುಗಿಸ್ಬೇಕು, ಮತ್ತು ಮಾರ್ಚ್ 16ರೊಳಗಡೆ ಮತದಾರರ ಪಟ್ಟಿ ಕೂಡ ಅಂತಿಮ ಮಾಡಿ ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಈ ಮಕ್ಕಳ ಎಕ್ಸಾಮು ಇರೋದ್ರಿಂದ ಮೇ 26 ಅಥವಾ ಆ ಟೈಮಲ್ಲಿ ಎಕ್ಸಾಮ್ಗಳಿರುತ್ತೆ, ಒಟ್ಟಲ್ಲಿ ಅದರೊಳಗೆ ಆಗಬೇಕು ಅಂತಕ್ಕಂಥದ್ದು ಈಗ ಕೊಟ್ಟಿರ್ತಕ್ಕಂಥದ್ದು. ಈಗ GBA ಆದ ನಂತರ ಬೆಂಗಳೂರನ್ನು ಸರಿಸುಮಾರು 198ರಿಂದ 369 ಅಂತಂದರೆ, ಕಳೆದ ಬಾರಿ ಕೆಲವು ಡಿಬೇಟಲ್ಲಿ ಮೇಡಮ್ ನಾವೇ ಹೇಳಿದ್ವಿ, ಇರ್ತಕ್ಕಂಥ 198 ವಾರ್ಡ್ಗಳಲ್ಲಿ ಇವತ್ತು ಡೆವಲಪ್ಮೆಂಟ್ ಆಗಿಲ್ಲ ಅಂತಕ್ಕಂಥದ್ದನ್ನು ಪ್ರಬಲವಾಗಿ ನಾವು ವಾದ ಮಾಡಿದ್ವಿ. ಆವತ್ತು ಕೂಡ ಈ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಮಾನ್ಯ ಉಪಮುಖ್ಯಮಂತ್ರಿಗಳು ಈ ವಿಷಯದಲ್ಲಿ ಭಾರಿ ಕಾಳಜಿ ವಹಿಸಿದ್ರು ಅಂತ ಕಾಣುತ್ತೆ. ಪಾಪ 110 ಹಳ್ಳಿಗಳನ್ನು ಸೇರಿಸ್ಕೊಂಡು ಇವತ್ತು ಇರ್ತಕ್ಕಂಥ ವಾರ್ಡ್ಗಳಿಗೆ ಮೂಲಭೂತ ಸೌಕರ್ಯಗಳಿರೋಂಥ ಸಂದರ್ಭದಲ್ಲಿ 369 ವಾರ್ಡ್ಗಳನ್ನು ಯಾವ ರೀತಿ ಇವರು ಹ್ಯಾಂಡಲ್ ಮಾಡ್ತಾರೆ ಅಂತಕ್ಕಂಥ ನೋಡಬೇಕಾಗುತ್ತೆ. ಸರಿಸುಮಾರು 21,000 ಚಿಲ್ಲರೆಯಿಂದ 28,000 ಚಿಲ್ಲರೆ ತನಕ ಕೂಡ ವೇರಿಯೇಷನ್ನಲ್ಲಿ ವಾರ್ಡ್ಗಳು ವಿಂಗಡಣೆ ಆಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ನೋಡಿ, ಈಗ ತಾವಾಗಲೇ ಒಂದು ಮಾತನ್ನು ಹೇಳಿದ್ರಿ, ಈ 5 ಭಾಗಗಳು ವಿಂಗಡಣೆ ಮಾಡಿರೋದ್ರಲ್ಲಿ ಮೇಡಮ್ ಒಂದು ಮಾತನ್ನು ಹೇಳ್ತಿದ್ದೀನಿ. ದಕ್ಷಿಣದಲ್ಲಿ 72, ಉತ್ತರದಲ್ಲಿ 72, ಪೂರ್ವದಲ್ಲಿ 50, ಪಶ್ಚಿಮದಲ್ಲಿ 111, ಕೇಂದ್ರದಲ್ಲಿ 63. ಬಹುಭಾಷಿಗರಿರ್ತಕ್ಕಂಥ ಬ್ಯಾಂಗ್ಳೂರು ಈ ಭಾಗ ತೊಗೊಂಡ್ರೆ, ನಾವು ಪಶ್ಚಿಮ ಕಡೆ ಎಲ್ಲ ತೊಗೊಂಡ್ರೆ ಟೋಟಲಿ ನಿಮಗೆ ಕನ್ನಡಿಗರು ಒಂದು ಸೈಡ್ ಆಗ್ತಾರೆ, ತೆಲುಗುವರು ಒಂದು ಸೈಡ್ ಆಗ್ತಾರೆ, ತಮಿಳವರು ಒಂದು ಸೈಡ್ ಆಗ್ತಾರೆ ಅಂತ ಹೇಳಿ ಇವರು ಯಾವ ಉದ್ದೇಶದಿಂದ ಈ ರೀತಿ ಕೆಲವು ತೀರ್ಮಾನಗಳನ್ನು ವಿಂಗಡಣೆ ಆಧಾರದಲ್ಲಾಗಿದೆಯಾ? ಒಂದು ಯಾಕೆ ಅಂತಂದರೆ, ಈಗ ನಾವು ಹೇಗಾದರೂ ಮಾಡಿ GBA ಹಿಡಿಬೇಕು ಅಂತಕ್ಕಂಥದ್ದು ಕೂಡ ಟಾರ್ಗೆಟ್ ಇರುತ್ತೆ. ಈಗ ನೋಡಿ, ಕಳೆದ ಬಾರಿ 198 ವಾರ್ಡ್ಗಳಿರುವಂಥ ಸಂದರ್ಭದಲ್ಲಿ 100 ಮ್ಯಾಜಿಕ್ ನಂಬರ್ ಆಗಿತ್ತು ಅಂತಕ್ಕಂಥದ್ದು. ಇವಾಗ 369 ಸರಿಸುಮಾರು 186, 187
ಮ್ಯಾಜಿಕ್ ನಂಬರ್ ಬೇಕಾಗ್ತದೆ. ಸೊ ಈ ರೀತಿ ಇರುವಂಥ ಸಂದರ್ಭದಲ್ಲಿ ಇವರು ಪ್ರಬಲವಾಗಿ ಅದ್ರ ಬಗ್ಗೆ ಕೂಡ ಕೆಲವು ಕಾನ್ಸಂಟ್ರೇಷನ್ ಮಾಡಬೇಕಲ್ಲ. ಈ ಒಂದು ರೀತಿಯಲ್ಲೂ ಕೂಡ ಕೆಲವು ಇವರೆಲ್ಲ ಕೂಡ ಯೋಚನೆ ಮಾಡಿರಬೇಕು ಅಂತಕ್ಕಂಥದ್ದು. ಮಾತಾಡ್ತೀನಿ. ಯದುಕುಮಾರ್ ಗೌಡ್ರು, ನೀವು ಹೇಳಬೇಕು, 5 ಪಾಲಿಕೆಯಾಗಿ ವಿಂಗಡಣೆ ಮಾಡಿದ್ರಲ್ಲ, ಅದು ಸೈಂಟಿಫಿಕ್ ಆಗಿದೆ, ಕರೆಕ್ಟ್ ಇದೆ ಅಂತ ಹೇಳಿ ನೀವು ಒಪ್ಕೊಳ್ತೀರಾ ಹೆಂಗೆ ಅಂತೇಳಿ? ಮತ್ತೆ ಈಗ ಚುನಾವಣೆ ಆದರೂ ಕೂಡ ಸರಿಯಾದ ರೀತಿಯಲ್ಲಿ ಆಗುತ್ತೆ ಅನ್ನೋಂಥ ವಿಶ್ವಾಸ ಇಟ್ಕೋಬೋದಾ ಹೆಂಗೆ ಅಂತ? ಮೊದಲನೇದಾಗಿ ಸುಪ್ರೀಂ ಕೋರ್ಟ್ಗೆ ನಾವು ಧನ್ಯವಾದ ಹೇಳಬೇಕಾಗುತ್ತೆ. ಜನಪ್ರತಿನಿಧಿಗಳು ಧನ್ಯವಾದ ಹೇಳ್ಬೇಕಾ, ಸುಪ್ರೀಂ ಕೋರ್ಟ್ಗೆ ಧನ್ಯವಾದ ಹೇಳಬೇಕಾಗತ್ತೆ. ಕೊನೆಗೂ ಒಂದು ಪಾಲಿಕೆ ಮಟ್ಟದಲ್ಲಿರುವಂತಹ ಚುನಾವಣೆ ನಡಿಬೇಕಾದ್ರೆ ದೇಶದ ಸುಪ್ರೀಂ ಕೋರ್ಟೇ ಮಧ್ಯಸ್ಥಿಕೆ ವಹಿಸಬೇಕಾಗಿದ್ದ ಪರಿಸ್ಥಿತಿ ಬಂತಲ್ಲ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಸ್ಥಳೀಯವಾದ ಸಮಸ್ಯೆಗಳಿಗೆ ಸ್ಥಳೀಯವಾಗೇ ಪರಿಹಾರ ಕಂಡುಕೊಳ್ಬೇಕಾದದ್ದು ಸಾಮಾನ್ಯ ಇದು. ಆದ್ರೆ ಕಳೆದ ತಾವು ಹೇಳ್ದಂಗೆ 11 ವರ್ಷ ಆಯ್ತು ಮೇಡಮ್. ಅಲ್ಲಿ 11 ವರ್ಷ ಆದಾಗ ಜನಸಾಮಾನ್ಯ ತನ್ನ ದಿನನಿತ್ಯದ ಸಮಸ್ಯೆಗಳಿಗೆ ಯಾರ ಹತ್ರ ಹೋಗ್ಬೇಕು, ಯಾರ ಹತ್ರ ಕೇಳಬೇಕು ಅಂತ ದಿಕ್ಕಾಪಾಲಾಗಿ ಹೋಗಿದಂಥ ಸಮಯಗಳಿದೆ. ಕೊನೆಗೂ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ಗೆ ಧನ್ಯವಾದ ಹೇಳ್ತೀನಿ. ಆದ್ರೆ ಈ ವಿಂಗಡಣೆ ಮಾಡಿರೋದು ಇದೆಯಲ್ಲ ಮೇಡಮ್, ಯಾಕಂದ್ರೆ ಹಿಂದಿಂದ BBMP ನಾವು ಇದು ಮಾಡಿದಾಗ 198 ವಾರ್ಡ್ಗಳಿಗೆ 110 ಹಳ್ಳಿಗಳು ಸೇರಿಸಿದಂಥದ್ದು. ಅದಕ್ಕೆ ನಾವು ಮೂಲಭೂತ ಸೌಕರ್ಯ ಕೊಡಕ್ಕೇನೆ ಇನ್ನ ಬಹಳಷ್ಟು ಹಿಂದೆ ಬಿದ್ದಿದ್ವಿ. ಅದ್ರ ಜೊತೆಗೆ ಇವಾಗ 5 ವಿಭಾಗಗಳಾಗಿ 5 ವಲಯವಾಗಿ ಇದು ಮಾಡಿದಾಗ ಇದು ಎಷ್ಟು ಪರಿಣಾಮಕಾರಿಯಾಗಿ ಬೀಳುತ್ತೆ, ಮತ್ತೆ ಇದು ಎಷ್ಟು ಅಧಿಕಾರ ವಿಕೇಂದ್ರಿತವಾಗಿ ಆಗುತ್ತೆ ಅನ್ನೋದು ಮೇನ್. ಯಾಕಂದ್ರೆ ಅಲ್ಲಿ ಒಂದು ಮೇಯರ್ ಈ ತರ ಇದ್ರು, ಇಲ್ಲಿ ಡೈರೆಕ್ಟ್ ಆಗಿ ಮುಖ್ಯಮಂತ್ರಿನೇ ಇರ್ತಾರೆ, ಉಸ್ತುವಾರಿ ಸಚಿವರೇ ಇರ್ತಾರೆ, ಆಮೇಲೆ ಜನಪ್ರತಿನಿಧಿಗಳು ಬರ್ತಾರೆ ಅಂತಂದಾಗ ಆ ಜನಪ್ರತಿನಿಧಿಗಳಿಗೆ ಅವರ ಒಂದು ಆಶಯ ನಿಜವಾಗ್ಲೂ ಅವ್ರಿಗೆ ಅಧಿಕಾರ ಕೊಡ್ತಾರಾ ಕೊಡಲ್ವಾ ಅದು ಮುಂದಿನ ದಿನಗಳಲ್ಲಿ ಚುನಾವಣೆ ಆದ್ಮೇಲೆ ಆರಿಸಿ ಬಂದಂತವ್ರಿಗೆ ಗೊತ್ತಾಗುವಂಥದ್ದು. ಆಮೇಲೆ ವಿಂಗಡಣೆ ಮಾಡಿದಾರಲ್ಲ ಮೇಡಮ್, ವಿಂಗಡಣೆ ಮಾಡಿರೋದ್ರಲ್ಲಿ ನೋಡಿ, ಒಂದು ಚುನಾವಣೆಗೆ ಸ್ವಾಗತ ಅಂತ ಒಂದು ರಾಜಕೀಯ ಪಕ್ಷವಾಗಿ ಅದು ಏನೇ ಬಂದ್ರು ಯಾವುದೇ ತರ ವಿಂಗಡಣೆ ಮಾಡಿದ್ರು ಎದುರಿಸುವಂತದಕ್ಕೆ ಭಾರತೀಯ ಜನತಾ ಪಾರ್ಟಿ ರೆಡಿಯಾಗಿದೆ. ಆದ್ರೆ ವಿಭಾಗ ಮಾಡಿರೋದ್ರಲ್ಲಿ ಎಲ್ಲಿ ಕೆಲವು ಪಾಲಿಕೆಗಳು ಕನ್ನಡಿಗರಿಂದ ತಪ್ಪೋಗುತ್ತೋ ಅಂತ ಒಂದು ದೊಡ್ಡ ಆತಂಕ ಮಾತ್ರ ಕನ್ನಡಿಗರಿಗೆ, ನಮ್ಗೆ ದೊಡ್ಡ ಒಂದು ಆತಂಕ ಪ್ರತಿಯೊಬ್ಬರಲ್ಲೂ ಇದೆ ಮೇಡಮ್. ಈ ಆತಂಕ ಚುನಾವಣೆ ನಡೆದ ಮೇಲೆ ಗೊತ್ತಾಗುವಂಥದ್ದು. ಯಾಕಂದ್ರೆ ಇದನ್ನ ಭಾಷಾವಾರು ನೋಡಿದಾಗ ಎಲ್ಲೋ ಒಂದು 2-3 ಪಾಲಿಕೆಗಳು ನಮ್ಮಿಂದ ತಪ್ಪು ಹೋಗ್ಬಿಡುತ್ತೇನೋ ಅಂತ. ಯಾಕಂದ್ರೆ ಮೊದಲು ಒಬ್ಬ ಮೇಯರ್ ಆಗಿದ್ದು ಡೇಂಜರಸ್ ಆಗುತ್ತೆ ಮೇಡಮ್. ಯಾಕಂದ್ರೆ ನಾಳೆ ದಿನ ಅದು ಇಡೀ ಬೆಂಗಳೂರಿನ ನಾವ್ ಹೇಳ್ತೀವಿ ನಾಡಪ್ರಭು ಕೆಂಪೇಗೌಡರ ಇದು ಒಗ್ಗಟ್ಟಾಗಿರ್ಬೇಕಾಗಿತ್ತು, ಅಖಂಡವಾಗಿರ್ಬೇಕಾಗಿತ್ತು ಬೆಂಗಳೂರು ಅಂದಾಗ ಈ ಒಂದು ಸಮಸ್ಯೆಯಿಂದ ಮುಂದೆ ತುಂಬಾ ಸಮಸ್ಯೆಗಳು ಎದುರಿಸಬೇಕಾಗತ್ತೆ. ನಿಜವಾಗ್ಲೂ ರಾಜ್ಯ ಸರ್ಕಾರ ಇವರ ನಡೆ ನುಡಿ ಏನೇನೆಲ್ಲ ಮಾತಾಡಿದ್ರು, ಸದನದಲ್ಲಿ ಹೇಳಿದಂಥದ್ದು, ಚರ್ಚೆ ಆಗಿದಂಥದ್ದು, ನಿಜವಾಗ್ಲೂ ಅಧಿಕಾರ ವಿಕೇಂದ್ರೀಕರಣವಾಗಿ ಪಾಲಿಕೆಗೆ ಬರೋದು ಅನ್ನೋದು ಇನ್ನೂ ಸಂಶಯಾಸ್ಪದವಾಗಿ ನೋಡ್ಬೇಕಾಗಿರೋಂಥ ಪರಿಸ್ಥಿತಿ ಇದೆ. ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ರಿಯಾಲಿಟಿ ಗೊತ್ತಾಗುವಂಥದ್ದು. ಬಟ್ ಈ ಹೊಸ ಕಾನ್ಸೆಪ್ಟ್ ಬಂದಾಗ GBA 5 ಪಾಲಿಕೆ 5 ಮೇಯರು ಹಿಂಗ್ ವಿಂಗಡಣೆ ಮಾಡ್ತಾರೆ ಅಂದಾಗ ಬಿಜೆಪಿದು ಏನಿತ್ತು ಅಭಿಪ್ರಾಯ? ಈ ತರದ್ದು ಏನಂದ್ರೆ ಹಲವಾರು ಅಂದ್ರೆ ದೆಹಲಿಯಲ್ಲಿ ಈ ತರದ್ದು 3-4 ಆ ತರದಂತ ಮಾಡಿದಂತದ್ದಿದೆ. ಅದಾದ್ಮೇಲೆ ಆ ಎಕ್ಸ್ಪೆರಿಮೆಂಟ್ ಫೇಲ್ ಆದಾಗ ಮತ್ತೆ ವಾಪಸ್ ಬಂದಿದ್ದಂತನೂ ಇದೆ. ಸೊ ಈ ತರ ಅಲ್ಲಿದು ಲ್ಯಾಂಡ್ ವ್ಯಾಪ್ತಿ ನೀವು ತಗೊಂಡ್ರೆ ಕಮ್ಮಿ, ಈಗ ಬೆಂಗಳೂರು ಕಂಪೇರ್ ಮಾಡ್ಕೊಂಡ್ರೆ. ಆದ್ರೆ ಇದು ಒಂದ್ಸತಿ ನೋಡ್ಬೇಕಾಗುತ್ತೆ ಜನ. ಯಾಕಂದ್ರೆ ವಿರೋಧ ಮಾಡೋದಕ್ಕೂ ಅದನ್ನ ಆಕ್ಚುಯಲ್ ಆಗಿ ಫೇಸ್ ಮಾಡಿ ಇದ್ ಮಾಡೋದಕ್ಕೂ ಭಾರತೀಯ ಜನತಾ ಪಾರ್ಟಿ ಚುನಾವಣೆಗೆ ತಯಾರಿದೆ. ನಾವು ಸ್ವಾಗತ ಮಾಡ್ತೀವಿ. ವಿ ಆರ್ ರೆಡಿ ಫಾರ್ ದ ಎಲೆಕ್ಷನ್ಸ್. ರೈಟ್. ಇರ್ಷಾದ್ ಅವರು, ನೀವು ಹೇಳಬೇಕು, ಆ GBA ಸ್ಟ್ರಕ್ಚರ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ವಿಂಗಡಣೆ ಅಂದಾಗ ಈಗ ನೋಡಿ, ಭಾಷೆ ಬಗ್ಗೆ ತಗೊಂಡಾಗ ಕನ್ನಡದ ಅಸ್ಮಿತೆಗಾಗಿ ನಿರಂತರವಾಗಿ ಹೋರಾಟ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಅದು ಹೆಂಗೆ ಡಿವೈಡ್ ಆಗಿದೆ ಅಂತ ನೋಡೋದಾದ್ರೆ, ತೆಲುಗು ಬೆಲ್ಟ್ ಸಪ್ರೇಟ್, ತಮಿಳ್ ಬೆಲ್ಟ್ ಸಪ್ರೇಟ್, ಅಥವಾ ಕೇರಳಿಗರು ಎಲ್ಲಿದ್ದಾರೆ ಅಲ್ಲಿ ಸಪ್ರೇಟ್, ಅಥವಾ ಉತ್ತರ ಭಾರತದವ್ರು ಎಲ್ಲಿದ್ದಾರೆ ಅಲ್ಲಿ ಸಪ್ರೇಟ್. ಈಗ ನೋಡಿ, ವೈಟ್ ಫೀಲ್ಡು ನೀವು ಆ ಕಡೆ ತೊಗೊಂಡ್ರೆ ಹ್ಯೂಜ್ ಇನ್ಕಮ್ ಬರುತ್ತೆ. ನೀವು ಪಶ್ಚಿಮ ವಲಯ ತೊಗೊಂಡ್ರೆ ಅಪ್ರಾಕ್ಸಿಮೇಟ್ಲಿ 400 crores ಅಷ್ಟು ಬರ್ಬೋದೇನೋ ಇನ್ಕಮ್ಮು ಅಂದಾಗ, ಅವ್ರು ಹ್ಯೂಜ್ ಕೊಡ್ತಿದ್ದಾಗ ವೆದರ್ ನಾನು ಇದನ್ನು ಪ್ರಸ್ತಾಪ ಮಾಡಬೇಕೋ ಬೇಡೋ ಗೊತ್ತಿಲ್ಲ. ಕೆಲವೊಂದು ಮನಸ್ಥಿತಿಗಳು ಹೆಂಗಾಗಿದೆ ಅಂತ ಹೇಳಿದ್ರೆ, ಟ್ಯಾಕ್ಸ್ ಪೇಯರ್ ವುಮನ್ ಗ್ಯಾರಂಟಿ ಬಂದ ಮೇಲೆ ನಾವು ಕಷ್ಟಪಡ್ತಾ ಇದ್ದೀವಿ, ಯಾರೋ 2,000 ರೂಪಾಯಿ ತೊಗೋತಿದ್ದಾರೆ, ಈ ಥರದ ಮನೋಭಾವ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಈಗ ನೀವು ಆ ಥರ ಡಿವೈಡ್ ಮಾಡೋದ್ರಿಂದ ನಾವು ಹ್ಯೂಜ್ ಇನ್ಕಮ್ನ ಬೆಂಗಳೂರಿಗೆ ಕೊಡ್ತಾ ಇದ್ದೀವಿ, ಸಂಬಡಿ ಈಸ್ ಟೇಕಿಂಗ್, ಆ ಥರದ್ದು ಬರ್ಬೋದಾ? ಬರೋ ಚಾನ್ಸಸ್ ಇದೆಯಾ ಮೇಡಮ್? ಸದ್ಯಕ್ಕೆ ಎಲೆಕ್ಷನ್ಗಳಾಗಲಿ, ಅದೇನಾಗತ್ತೆ ಮುಂದಿನ ದಿನದಲ್ಲಿ ನೋಡ್ಕೊಳ್ಳೋಣ. ಅಲ್ಲ, ಈಗ ನೋಡಿ, ಆಮೇಲೆ ನಾವು ವ್ಯತ್ಯಾಸ ಆಯಿತು ಅಂತ ಕೂಗಾಡೋಕ್ಕಿಂತ ಮಾಡುವಾಗಲೇ ಕರೆಕ್ಷನ್ ಮಾಡ್ಕೊಂಡು ಮಾಡೋದು ಉತ್ತಮ ಅಲ್ವಾ ಅಂತ. ಮೇಡಮ್, ಉತ್ತಮ ಅಂತ ಇವಾಗ ಯೋಚನೆ ಮಾಡ್ಕೊಂಡು ಕೂತು ಅಂದಿದ್ರೆ ಇನ್ನೂ ಒಂದು 5 ವರ್ಷ ಮುಂದೆ ತಳ್ಳಿಬಿಡ್ತಾರೆ ಈ ಸರ್ಕಾರಗಳು. ಕರೆಕ್ಟ್. ಸುಪ್ರೀಂ ಕೋರ್ಟಿಗೆ ನಾವು ಆಮ್ ಆದ್ಮಿ ಪಾರ್ಟಿ ಕಡೆಯಿಂದ ಧನ್ಯವಾದ ಹೇಳಕ್ ಇಷ್ಟಪಡ್ತೀವಿ. ಏನಕ್ಕಂದ್ರೆ ಕಣ್ಣು ಇರಲಿಲ್ಲ, ಕಿವಿನೂ ಇರಲಿಲ್ಲ ಈ ಸರ್ಕಾರಕ್ಕೆ.
ಬೆಂಗಳೂರಲ್ಲಿ ಇದ್ದಿದ್ದ ಸಮಸ್ಯೆಗಳು ಕಾಣಿಸ್ತಾ ಇರಲಿಲ್ಲ. ಜನ ಹೇಳ್ತಾ ಇದ್ದಿದ್ದು ಸಮಸ್ಯೆಗಳು ಕೇಳ್ತಾನೂ ಇರಲಿಲ್ಲ ಈ ಸರ್ಕಾರಗಳು. BJPನೂ ಅಷ್ಟೇ, ಅವರು 5 ವರ್ಷ ಎಲೆಕ್ಷನ್ ಮಾಡಿಸಿಲ್ಲ, ಇವರು 2.5 ವರ್ಷದಿಂದ ಎಲೆಕ್ಷನ್ ಮಾಡ್ತೀವಿ ಅಂತ ಇವರು ಮಾಡಿಸಿಲ್ಲ. ಇವತ್ತು ಸುಪ್ರೀಂ ಕೋರ್ಟ್ ಚಾಟಿ ಬೀಳ್ಸಿದೆ. ಅದ್ರ ಮೇಲೆ ಮುಂದಿನ ದಿನಗಳಲ್ಲಿ ನೋಡೋಣ ಆ ಬೀಳ್ಸಿರೋ ಚಾಟಿಗೆ ತಿರ್ಗಾ ಹೋಗಿ ಏನು ರೀಸನ್ಗಳು ಕೊಡ್ತಾರಂತ ಗೊತ್ತಿಲ್ಲ. ನಮ್ಮ ಪ್ರಕಾರ ಬೆಂಗಳೂರಲ್ಲಿ ಎಲೆಕ್ಷನ್ ಆಗಲೇಬೇಕು. ಏನಕ್ಕಂದ್ರೆ ಎಲೆಕ್ಷನ್ ಆದರೆ ಮಾತ್ರ ಬೆಂಗಳೂರಲ್ಲಿ ಏನಾದರೂ ಒಂದು ಬದಲಾವಣೆಗಳು ನೋಡೋಕ್ಕೆ ಸಾಧ್ಯ ಮೇಡಮ್. ಬೆಂಗಳೂರಲ್ಲಿ ಇರೋ ಗುಂಡಿ ನೋಡೋಕ್ಕೆ DK ಶಿವಕುಮಾರ್ ಅವ್ರ ಹತ್ರ ಸಮಯ ಇಲ್ಲ. ಜನರು ಹೋಗಿ ಸಮಸ್ಯೆ ಯಾರ ಹತ್ರ ಹೇಳಬೇಕು? ಬೆಂಗಳೂರು ಇನ್ಚಾರ್ಜ್ DK ಶಿವಕುಮಾರ್ ಅವ್ರು ಸದ್ಯಕ್ಕೆ ಅವ್ರ ಚೇರ್ ಬಗ್ಗೆನೇ ಅವ್ರು ಓಡಾಟ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಮೊದಲು ಎಲೆಕ್ಷನ್ ಆಗಲಿ, ಅದು ಮುಂದಿನ ದಿನಗಳಲ್ಲಿ ನೋಡೋಣ. ಆ ಥರ ಸಮಸ್ಯೆಗಳು ಏನಾದರೂ ಬಂದರೆ ಕೂತ್ಕೊಂಡು ಚರ್ಚೆ ಮಾಡಿ. ಸರಿ ಹೇಳ್ತಾ ಇದ್ರಲ್ಲ, ಡೆಲ್ಲಿಯಲ್ಲಿನೂ ಆಗಿ ಫೇಲ್ಡ್ ಆಗಿ ತಿರ್ಗಾ ಇದಾಗಿದೆ ಅಂತ. ಆ ಥರ ಒಂದು ಎಕ್ಸ್ಪೆರಿಮೆಂಟ್ ಆಗಲಿ. ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ. ಈಗ ನೋಡಿ, ಇನ್ನೊಂದು ಪಾಯಿಂಟ್ ಇಬ್ಬರು ರೈಸ್ ಮಾಡಿದ್ರು, BJP ಮತ್ತು JDS ಅವರು. ಈಗ 110 ಹಳ್ಳಿಗಳನ್ನು ಹಾಕೊಂಡ್ರು. ಅವ್ರಿಗೆ ನೀರು ಕೊಡ್ಬೇಕಾದ್ರೆ ವರ್ಷಾನ್ಗಟ್ಲೆ ಕಾಯಬೇಕಾಯಿತು. ಮೂಲಭೂತವಾಗಿ ಬೆಂಗಳೂರಿನ ಬಾರ್ಡರ್ಗಳಲ್ಲಿ ಸೌಕರ್ಯಗಳೇ ಇಲ್ಲ. ಅಂಥದ್ರಲ್ಲಿ ಅಫ್ಕೋರ್ಸ್ ಎಲೆಕ್ಷನ್ ಆಗಲಿ, ನನಗೆ ಅದ್ರ ಬಗ್ಗೆ ಆಕ್ಷೇಪ ಇಲ್ಲ. ಒಂದು GP ಅಂತ ಮಾಡಿದ್ದಾರೆ ಅಂದ್ರೆ ಅದರೊಂದು ಕನಸಿರುತ್ತೆ, ಎಲ್ರಿಗೂ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅಂತ ಹೇಳಿ. ಇಸ್ ಇಟ್ ಪಾಸಿಬಿಲಿಟೀಸ್ ಚೆನ್ನಾಗಿದೆ ಅಂತ ಅನ್ಸುತ್ತೆ ಆಫ್ಟರ್ ದ ಎಲೆಕ್ಷನ್? ಎಲ್ರಿಗೂ ಎಲ್ಲ ಸೌಕರ್ಯಗಳು ಹಂತವಾಗಿ ಸಿಗುತ್ತೆ ಅಂತ ಹೇಳಿ. ಮೇಡಮ್, ಪಾಸಿಬಿಲಿಟೀಸ್ ಅನ್ನೋದು ಹೆಂಗಿದೆ ಅಂದರೆ, 75 ವರ್ಷ ಆಯಿತು ದೇಶ ನಮ್ಮ ಫ್ರೀಡಮ್ ಬಂದು. ಇವತ್ತಿಗೂ ನಾವು ಬೇಸಿಕ್ ಕಮ್ಯುನಿಟೀಸ್ಗೋಸ್ಕರ ಹೋರಾಟಗಳು ಮಾಡ್ಕೊಂಡಿದ್ದೀವಿ. ಅಂಥದ್ರಲ್ಲಿ BBMP GB ಮೂಲಭೂತ ಸೌಕರ್ಯಗಳಿಗೆ ನಾವು ಹೋರಾಟ ಮಾಡೋದು ಅದ್ರೇನು ನಮ್ಗೇನು ಆಶ್ಚರ್ಯ ಏನು ತಗೊಂಡು ಬರಲ್ಲ. ಅದು ಇದ್ದೇ ಇರತ್ತೆ, ಅದು ಮಾಡೋಣ. ಆದರೆ ಹೊಸ ಮುಖಗಳು ಬರುತ್ತೆ, ಏನೋ ಒಂದು ಬದಲಾವಣೆ ಬೆಂಗಳೂರಿಗೋಸ್ಕರ ಆಗತ್ತೆ ನಂಬ್ಕೊಂಡು ನಾವು 10 ವರ್ಷದಿಂದ ವೇಟ್ ಮಾಡಿದ್ವಿ ಮೇಡಮ್. ಆಮ್ ಆದ್ಮಿ ಪಾರ್ಟಿ ಯಾವಾಗ ಹುಟ್ಟಿತು ಆವಾಗ ಬೆಂಗಳೂರೇ BBMP ಎಲೆಕ್ಷನ್ ಕಂಟೆಸ್ಟ್ ಮಾಡೋಣ ಅಂತ ಕನ್ಸಿಕ್ಕೊಂಡು ಬಂದಿದ್ದ ಪಕ್ಷ ಇದು. ಬರ್ತಾ 11 ವರ್ಷ ಆಗಿತ್ತು, ಎಲೆಕ್ಷನ್ನೇ ಆಗಿಲ್ಲ. ನಾವು ಆವತ್ತಿಂದಾನು ಬರೀ ಎಲೆಕ್ಷನ್ ಕನಸುಗಳೇ ನೋಡ್ಕೊಂಡು ಕೂತ್ಕೊಂಡಿದ್ದೀವಿ. ಇವಾಗ ನೋಡಿ, ಪೂರ್ತಿ ತಯಾರಿ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. ಹೌದು ಮೇಡಮ್, 150 ಕ್ಯಾಂಡಿಡೇಟ್ಗಳು ಆಗ್ಲೇ ನಾವು ಪಟ್ಟಿ ರಿಲೀಸ್ ಮಾಡ್ತಾ ಇದೀವಿ. ಆದಷ್ಟು ನಮ್ಮ ಕಡೆಯಿಂದ ಮಹಿಳೆಯರಿಗೆ ನಾವು ಅವಕಾಶ ಕೊಡೋಣ ಅಂತ ಯೋಚನೆ ಮಾಡ್ಕೊಂಡಿದ್ದೀವಿ. ಸಮಾಜದಿಂದ ಬರೋ ಎಜುಕೇಟೆಡ್ಸು, ದುಡ್ಡು ತಿನ್ಕೊಂಡಿರೋರು, ಯುವಕರು ಅಂಥವ್ರಿಗೆಲ್ಲ ನಾವು ಅವಕಾಶ ಕೊಡ್ತಾ ಇದೀವಿ. ಬೇರೆ ಪಕ್ಷಗಳ ತರ ದುಡ್ಡಿರೋರಿಗೆ, MLA MP ಬ್ಯಾಕ್ಗ್ರೌಂಡ್ ಇರೋ ಫ್ಯಾಮಿಲಿ ಮೆಂಬರ್ಸ್ಗೆ ಅಂಥವ್ರಿಗೇನು ಕೊಡ್ತಾ ಇಲ್ಲ. ಹೊಸ ಮುಖಗಳು ಬರಲಿ, ಜನಸಾಮಾನ್ಯರು ಜನರಿಗೋಸ್ಕರ ಬಂದು ಕೆಲಸ ಮಾಡಲಿ ಅಂತ ಒಂದು ಅವಕಾಶ ಮಾಡೋಕ್ಕೆ ಯೋಚನೆ ಮಾಡ್ಕೊಂಡಿದ್ದೀವಿ. ನಿಮ್ಮ ಚಾನಲ್ ಕಡೆಯಿಂದ ಒಂದು ವಿನಂತಿ ಏನಂದ್ರೆ, ಆದಷ್ಟು ಯುವಕರಿಗೆ ನಮ್ಮ ಪಕ್ಷದ ಬಗ್ಗೆ ನೀವು ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ರೆ ಒಳ್ಳೇದಾಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ರೈಟ್, ಗಾಟ್ ಇಟ್. ಕುಮಾರ್ ಅವ್ರು ಹೇಳಬೇಕು, ಡೆಡ್ ಲೈನ್ ಒಳಗೆ ಎಲೆಕ್ಷನ್ ಆಗುತ್ತಾ? ಈ ಎಲೆಕ್ಷನ್ ಈಗ GB ಅಂದಾಗ ಹೊಸ ಕಾನ್ಸೆಪ್ಟ್, ಹೆಂಗೆ ಎಲೆಕ್ಷನ್ ಮಾಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ದೀರಿ? ಈಗಾಗಲೇ ಕರ್ನಾಟಕ ಸರ್ಕಾರ, ಅದರಲ್ಲೂ ಕಾಂಗ್ರೆಸ್ ಸರ್ಕಾರ, ಯಾವುದೇ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಮತ್ತು ನಗರ ಪಾಲಿಕೆ ಚುನಾವಣೆಗಳು ಮತ್ತು ಗ್ರಾಮ ಪಂಚಾಯಿತಿ ಚುನಾವಣೆಗಳು ಕಾಲಕ್ಕೆ ನಡೀಬೇಕು ಅನ್ನೋ ಒಂದು ಧ್ಯೇಯ ಇಟ್ಕೊಂಡು 1947ರಿಂದ 50ರಿಂದ ಪ್ರಾರಂಭ ಆದಂಥ ಚಟುವಟಿಕೆ ಎಲ್ಲೂ ಕೂಡ ಅದು ಸ್ಥಗಿತ ಆಗದಂಗೆ ಸಂವಿಧಾನದ ಆಶಯದ ಪ್ರಕಾರ ಕೇಂದ್ರೀಕರಣ ಆಡಳಿತದಿಂದ ವಿಕೇಂದ್ರೀಕರಣಕ್ಕೆ ಬರಬೇಕು ಅಂತ ಹೇಳಿ 73ನೇ ಅಮೆಂಡ್ಮೆಂಟ್ ಮಾಡಿ ಈ ಪಂಚಾಯಿತಿಗಳಿಗೆ ಏನು ಅಧಿಕಾರ ಕೊಡಬೇಕು, ಇದನ್ನೆಲ್ಲ ಏನೇನು ಮಾಡಬೇಕು ಅಂತ ನಾವು ಈಗಾಗಲೇ ಮಾಡಿದ ಮೇಲೆ ಚುನಾವಣೆಗಳನ್ನು ಕಾಲಕ್ಕೆ ಮಾಡಬೇಕು ಅಂತ ನಾವು ಬದ್ಧತೆ ಇಟ್ಕೊಂಡಿರುವಂಥ ಪಕ್ಷ. ಮತ್ತು ಸ್ಥಳೀಯ ಆಡಳಿತ ಸ್ಥಳೀಯ ಜನರಿಂದ ನಡಿಬೇಕು ಅಂತ. ಕರೆಕ್ಟ್. ನೋಡಿ 1862ಕ್ಕೆ ಏನು ಬ್ರಿಟಿಷ್ ಸರ್ಕಾರ ಇದ್ದಾಗ ಪ್ರಾರಂಭ ಆದದ್ದು. ಆಮೇಲೆ 1950ರಲ್ಲಿ ಕಾಸ್ಮೋಪಾಲಿಟಿನ್ನು ಮತ್ತು ಇದನ್ನು ಬೆಂಗಳೂರು ನಗರನ ಎರಡೂ ಸೇರಿಸಿ BBMP ಅಂತ ಮಾಡಿ 100 ವಾರ್ಡ್ಗಳನ್ನು ಮಾಡಿ, ನಂತರ 2007ರಲ್ಲಿ 110 ಹಳ್ಳಿಗಳು, ನೀವೇನು ಹೇಳಿದ್ರಿ, 110 ಹಳ್ಳಿಗಳನ್ನು ಸೇರಿಸಿ 198 ವಾರ್ಡ್ಗಳನ್ನು ಮಾಡಿ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಮಾಡಿದ್ರು. ಮಾಡಾದ್ಮೇಲೆ ನೀವೊಂದು ಹೊರಗಡೆ ಇರೋ ಹಳ್ಳಿಗಳಿಗೆ ನೀರು ಸಿಗ್ತಾ ಕುಡಿಯೋಕ್ಕೆ ಅಂತ ಕೇಳಿದ್ರಿ. ಕಳೆದ ಅವಧಿಯಲ್ಲಿ ಮಾನ್ಯ ಆಗಿದ್ದಂತಹ ಈಗ ಆಗಿರುವಂಥ ಅಲ್ಲಿ ಸಿದ್ದರಾಮಯ್ಯನವರು ಯಶವಂತಪುರ ಭಾಗದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು 110 ಹಳ್ಳಿಗಳಿಗೂ ಕುಡಿಯೋ ನೀರನ್ನು, ಕಾವೇರಿ ಕುಡಿಯೋ 4ನೇ ಹಂತದ ನೀರಿನ ಯೋಜನೆಯನ್ನು ಘೋಷಣೆ ಮಾಡಿ 15,000 ಕೋಟಿ ರೂಪಾಯಿಗಳನ್ನು ಆ ಕಾರ್ಯಕ್ರಮಕ್ಕೆ ಮೀಸಲಾಗಿಟ್ಟು, ಈಗ ಏನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ರಚನೆಯಾಗಿ 110 ಹಳ್ಳಿಗಳು ಸೇರ್ಕೊಂಡಿತ್ತೋ ಅಲ್ಲಿಗೆಲ್ಲ ಕುಡಿಯೋ ನೀರಿನ ವ್ಯವಸ್ಥೆಯನ್ನು, ಒಳಚರಂಡಿ ವ್ಯವಸ್ಥೆಯನ್ನು ಈಗಾಗಲೇ ಮಾಡಲಾಗಿದೆ. ಈಗ 2025ರಲ್ಲಿ ನಗರದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೋಬೇಕು ಅಂತ 70 ವರ್ಷಗಳಿಂದ ಏನು ನಡ್ಕೊಂಬಂದಿತ್ತು ನಗರ ಪಾಲಿಕೆ, ಮೇಯರ್ ಆಡಳಿತ, ಅದೆಲ್ಲವನ್ನ ಬದಿಗಿಟ್ಟು
ಏನಕ್ಕಪ್ಪ ಇದ್ದಕ್ಕಿದ್ದಂತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆನ ಸ್ಥಗಿತಗೊಳಿಸಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ತಂದಿದ್ದಾರೆ ಅಂತ ಹಲವರು ಪ್ರಶ್ನೆಗೆ ಉತ್ತರ ನಮ್ಮ ಹತ್ರನೇ ಇದೆ. ಏನು ಅಂತಂದರೆ, ಕಾರ್ಪೊರೇಷನ್ ಆಫೀಸ್ ಬಂದ್ಬಿಟ್ಟು ಇಲ್ಲಿದೆ, KR ಪುರಂ ಜಾಗ ಅಲ್ಲಿದೆ, ಮತ್ತು ಯಶವಂತಪುರ ತುದಿ ಅಲ್ಲಿದೆ, ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಒಬ್ಬ ಮೇಯರು ಮತ್ತು ಇರುವಂಥ 5 ಜನ IAS ಅಧಿಕಾರಿಗಳು, ಒಬ್ಬ IPS ಅಧಿಕಾರಿ ಇಡೀ ಬೆಂಗಳೂರನ್ನ ನೋಡಿಕೊಂಡು ಅಲ್ಲಿರುವಂಥ ಆದಾಯವನ್ನ ಕ್ರೋಢೀಕರಣ ಮಾಡಿ ಪೋಲ ಆಗದೆ ಇರೋ ಥರ, ದುಂದು ವೆಚ್ಚ ಆಗದೆ ಇರೋ ಥರ ಅಲ್ಲಿಯ ಆದಾಯವನ್ನ ಅಲ್ಲಿಯ ನಗರ ಪಾಲಿಕೆ ಮತ್ತು ಅಲ್ಲಿಯ ಏನು ಯೋಜನೆಗಳಿದಾವೆ ಮತ್ತು ಅಲ್ಲಿಯ ಸ್ಥಳೀಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಕ್ಕೆ ಮತ್ತು ಅಲ್ಲಿಯ ಅಭಿವೃದ್ಧಿಗೆ ಕಾರಣ ಆಗಲಿ ಅಂತೇಳಿ GBAಯನ್ನು ರಚನೆ ಮಾಡಲಾಗಿದೆ. 5 ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಕೇಂದ್ರ 5 GBAಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರನ್ನು ಸೇರಿಸಿ 73 ಮಂದಿನ ಪದನಿಮಿತ್ತ ಸದಸ್ಯರನ್ನಾಗಿ ಮಾಡಲಾಗಿದೆ. 3 ಜನ ಇವರು ಸಂಸದರುಗಳು ಮತ್ತು ನಮ್ಮ ಎಲ್ಲ ಬೆಂಗಳೂರಿನ ಶಾಸಕರನ್ನ ಸೇರಿ ಮಾಡಲಾಗಿದೆ. 16 ಜನ IAS ಅಧಿಕಾರಿಗಳನ್ನು ಈಗಾಗಲೇ ನೇಮಕ ಮಾಡಲಾಗಿದೆ. 11 ಖಾಲಿ ಇದೆ, 15 ಜನರು ನೇಮಕ ಮಾಡಲಾಗಿದೆ. 2 IPS ಅಧಿಕಾರಿಗಳನ್ನು GBAಗೆ ಸಂಬಂಧಪಟ್ಟಂತೆ ನೇಮಕ ಮಾಡಲಾಗಿದೆ. ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಜೆಟ್ನಲ್ಲಿ ಆದಾಯ ಸೋರಿಕೆ ಆಗ್ತಿತ್ತು, ಟ್ಯಾಕ್ಸ್ ಕಲೆಕ್ಷನ್ನು ಸಮಸ್ಯೆ ಆಗ್ತಿತ್ತು, ಮತ್ತು ಅಧಿಕಾರಿ ವರ್ಗ ಎಲ್ಲಿ ಕಾನ್ಸಂಟ್ರೇಷನ್ ಮಾಡಬೇಕು, ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಮೂಲೆಯಿಂದ ಯಾವ ಮೂಲೆಗೆ ಓಡಾಡಬೇಕು ಅನ್ನೋ ಸಮಸ್ಯೆ ಆಗ್ತಿತ್ತು. ಅದನ್ನು ಬಗೆಹರಿಸಬೇಕು, ಪರಿಹಾರ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ಗ್ರೇಟರ್ ಬೆಂಗಳೂರು ರಚನೆ ಆಗಿರೋಂಥದ್ದು. ಗ್ರೇಟರ್ ಬೆಂಗಳೂರು ರಚನೆ ನೋಡಿ, ಬೃಹತ್ ಬೆಂಗಳೂರು ಮಹಾನಗರ ಇದ್ದಾಗಲೂ ಕೂಡ ರಾಜ್ಯ ಸರ್ಕಾರ ಅನುದಾನವನ್ನು BBMP ಕೊಡ್ತಾ ಇತ್ತು. ಮುಂದೆನೂ ಬೇಕಿದ್ರೆ ಬೆಂಗಳೂರಿನ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಅನುದಾನ ಕೊಡುತ್ತೆ. ಆದರೆ ಇಷ್ಟು ದೊಡ್ಡ ನಗರ, ಪ್ರಪಂಚದಲ್ಲೇ ದೊಡ್ಡ IT ಹಬ್ ಆಗಿರುವಂಥ ಬೆಂಗಳೂರು ನಗರ, ಇಲ್ಲಿ ಬರುವ ಆದಾಯವನ್ನು ಸಮತೋಲನವಾಗಿ ಖರ್ಚು ಮಾಡಿ ಆಯಾ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಿ ಜನರು ನೆಮ್ಮದಿಯಾಗಿ ಬದುಕಬೇಕು ಅನ್ನೋ ಯೋಚನೆ ಇಟ್ಕೊಂಡು ಜೊತೆಗೆ ಕೇಂದ್ರೀಕರಣ ಆಗಿದ್ದಂಥ ಅಧಿಕಾರ ವಿಕೇಂದ್ರೀಕರಣ ಆಗಲಿ ಅಂತ ಹೇಳಿ ವಿಕೇಂದ್ರೀಕರಣದ ಬಗ್ಗೆ ಬಹಳ ನಂಬಿಕೆ ಇಟ್ಕೊಂಡಿರೋದ್ರಿಂದ ನಾವು ಆ ವ್ಯವಸ್ಥೆಯನ್ನು ತರಲೇಬೇಕು. ಪ್ರಬಲವಾದ ಆಡಳಿತ ಕೇಂದ್ರೀಕರಣ ಆಗಿದ್ರೆ ಎಲ್ಲ ತುದಿಗೆ ತಲುಪೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂಥೇಳಿ ಬೃಹತ್ತಾಗಿ ಬೆಂಗಳೂರು ಬೆಳೆದ್ಬಿಟ್ಟಿರೋದ್ರಿಂದ ಈಗ ಅಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗತ್ತೆ. ಮೇಯರ್ ಬೆಳಗ್ಗೆ ಈ ಮೂಲೆಗೆ ಹೋಗಿ ಈ ಕಡೆ ಬರೋ ಅಷ್ಟರಲ್ಲಿ 2 ದಿನ 3 ದಿನ ಬೇಕಾಗುತ್ತೆ ಅಂತ ಸಮಸ್ಯೆಗಳು ಇದೆ. ಟ್ರಾಫಿಕ್ ಇರ್ಬೋದು, ಜನಸಾಂದ್ರತೆ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚಿದೆ. 1.5 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇರುವಂಥ ನಗರದಲ್ಲಿ ಒಬ್ಬರು ಮೇಯರು, 4 ಜನ IAS ಅಧಿಕಾರಿಗಳು, ಒಬ್ಬ IPS ಅಧಿಕಾರಿಗಳು, ಅವರ ಅಂದರೆ ನಗರ ಪಾಲಿಕೆಗಳು, ವಾರ್ಡ್ ಕಚೇರಿಗಳು ಕೆಲಸ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು ಅಂತ ಹೇಳಿ ಇದನ್ನ ವಿಕೇಂದ್ರೀಕರಣ ಮಾಡಲೇಬೇಕು ಅಂತೇಳಿ ಮಾಡಿರುವಂಥದ್ದು. ಆಮೇಲೆ ಚುನಾವಣೆ ಇಷ್ಟು ದಿನ ಮುಂದುವರೆಬಿಟ್ರು. ಅದಕ್ಕೆಲ್ಲ ಆಯಾ ಸಂದರ್ಭದಲ್ಲಿ ಯಾರ್ಯಾರು ಅಧಿಕಾರದಲ್ಲಿದ್ದರು, ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು, ಬೊಮ್ಮಾಯಿ ಅವರು, ಇವೆಲ್ಲ ನಾವೇನು ಕೆತ್ಕೋಕ್ ಹೋಗೋದು ಬೇಡ. ಚುನಾವಣೆ ನಡೆದಿಲ್ಲ, ನಾವು ನಡೆಸೋದಕ್ಕೆ ಶತಸಿದ್ಧ, ಮತ್ತೆ ಆಗಲೇಬೇಕು, ಅಲ್ಲಿ ಸ್ಥಳೀಯ ಆಡಳಿತ ಅಧಿಕಾರಕ್ಕೆ ಬರಲೇಬೇಕು ಅನ್ನೋದು ನಮ್ಮ ಆಶಯ. ಮತ್ತೆ ಈಗಾಗಲೇ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಂಡಿದೆ. BBMP ಚುನಾವಣೆಯಲ್ಲಿ EVM ಅನ್ನ ಬಳಸೋದಿಲ್ಲ, ನಾವು ಬ್ಯಾಲೆಟ್ ಪೇಪರ್ ಮುಖಾಂತರ ಚುನಾವಣೆಯನ್ನ ನಡೆಸ್ತಾ ಇದ್ದೇವೆ. ಇದ್ರ ಜೊತೆಗೆ ಈಗಾಗಲೇ 8ನೇ ತಾರೀಕು ಮತ್ತೊಂದು ಘೋಷಣೆ ಮಾಡಿದ್ದೇವೆ. ಗ್ರೇಟರ್ ಮೈಸೂರನ್ನು ಕೂಡ ಘೋಷಣೆ ಮಾಡಿದ್ದೇವೆ. ಅದು ಈಗ ಅಬ್ಜೆಕ್ಷನ್ ಕಾಲ್ ಆಗಿದೆ, ಸರ್ಕಾರದಿಂದ ಇದನ್ನ ಹೊರಡಿಸಲಾಗಿದೆ, ಜಿಯೋ ಹೊರಡಿಸಲಾಗಿದೆ. ಗ್ರೇಟರ್ ಬೆಂಗಳೂರು ಯಾವ ತರ ಮಾಡ್ತಾ ಇದೀವೋ ಗ್ರೇಟರ್ ಮೈಸೂರು ಕೂಡ ಆಗಲಿದೆ. ಜೊತೆಗೆ ಮುಂದೆ ಬಾಕಿ ಉಳ್ಕೊಂಡಿದೆಯಲ್ಲ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳು, ಅದಕ್ಕೂ ಕೂಡ ತತ್ಕ್ಷಣ ಕಾರ್ಯ ಮಾಡೋದಕ್ಕೆ ತಪ್ಪಿಳ್ಕೊಬೇಡಿ. ಅದನ್ನ ಬೇಕಾದ್ರೆ ಮಾತಾಡಿದ್ರೆ ಯಾವುದೇ ಬೆಂಗಳೂರು ನಗರದಲ್ಲಿರೋ ಶಾಸಕರಿಗೆ BBMP ಚುನಾವಣೆ ನಡೆಸೋದಕ್ಕೆ ಆಸಕ್ತಿ ಇದೆಯಾ?
ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಗಳು ಹಾಕೊಂಡ್ರು ಹೈಕೋರ್ಟ್ ಅಲ್ಲಿ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಅಲ್ಲಿ ಆಗಿರ್ಬೋದು, ಅದನ್ನ ಎಳೆಯಾಗಿ ಹೇಳಿ ಅಂತಂದ್ರೆ ನಾನು ಹೇಳ್ಬಿಡ್ತೇನೆ, ಚುನಾವಣೆನೇ ಇರಬೇಕು ಅಂತ ಹೇಳಿ ಹೋರಾಟ ಮಾಡಿ ಚುನಾವಣೆ ಮಾಡಿದ್ರು. ಆದ್ರೆ ಕಾಂಗ್ರೆಸ್ ಸರ್ಕಾರ ಇಲ್ಲ ಆಗಲೇಬೇಕು, ಆಮೇಲೆ ಇದಕ್ಕೊಂದು ಪರಿಹಾರ ಕಂಡು ಹಿಡ್ಕೋಬೇಕು, ಇಷ್ಟು ದೊಡ್ಡ ನಗರವನ್ನ ಏಕೀಕೃತವಾಗಿ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಗ್ರೇಟರ್ ಬೆಂಗಳೂರು ಮಾಡಿ ಈಗ ಅಧಿಕಾರ ವಿಕೇಂದ್ರೀಕರಣ ಮಾಡಿ ಅಧ್ಯಕ್ಷರಾಗಿ ಸಿಎಂ ಇದ್ದಾರೆ, ಉಪಾಧ್ಯಕ್ಷರಾಗಿ ಡಿಸಿಎಂ ಅವರಿದ್ದಾರೆ. ಸುಲಲಿತವಾದ ಆಡಳಿತ ನಡೆಸೋದಕ್ಕೆ ನಗರವನ್ನ ಅಭಿವೃದ್ಧಿ. ನೀವು ವಿಕೇಂದ್ರೀಕರಣ ಅಂದ್ರೆ ಮತ್ತೆ ಆಗ್ತಾ ಇದೆ, ಕೇಂದ್ರೀಕರಣ ಆಗ್ತಾ ಇದೆ ಸಿಎಂ ಮತ್ತೆ ಡಿಸಿಎಂ. ಅಲ್ಲಿಗೆ ಬರ್ತೀನಿ ನಾನು. ಈಗ ಇವರು ನಾಗೇಂದ್ರ ಅವ್ರು ಹೇಳಿದಂತೆ 365ರಲ್ಲಿ 180 190 ಎಷ್ಟೋ ಬರ್ಬೇಕಾಗುತ್ತೆ, ಅದೆಲ್ಲ ಇದು ಎಕ್ಸ್ಪೆರಿಮೆಂಟ್. ಸ್ವಲ್ಪ ಒಂದೊಂದೇ ಕ್ವಶನ್ಸ್ ಇದೆ ನೋಡೋಣ, ಪ್ರತಿಪಕ್ಷದವ್ರು ಏನು ಹೇಳ್ತಾರೆ ಅಂತ. ಮೊದಲನೇದಾಗಿ ಸರ್ ಒಂದು ಪಾಯಿಂಟ್, ನೋ EVM ಬ್ಯಾಲೆಟ್, ಇದ್ರ ಬಗ್ಗೆ ಹೇಳಿ. ನೋ EVM ಬ್ಯಾಲೆಟ್ ಅಂತಕ್ಕಂಥದ್ದು ನಾನೊಂದು ಮಾತು ಹೇಳ್ತಾ ಇದ್ದೀನಿ. ಹಾಗಾದರೆ ಸಿಂಪಲ್, ಇದರಲ್ಲಿ ಏನು ನಾನು ಯಾರ ಮನಸ್ಸು ನೋಯಿಸ್ತಕ್ಕಂಥ ವಿಚಾರ ಇಲ್ಲ. 140 ಸೀಟ್ ಗೆದ್ದಿದ್ದೀರಲ್ಲ, EVM ಇಂದ ಹಾಗಾದರೆ ನಮ್ಗೆ ಅನ್ಯಾಯ ಆಗಿದೆ, ನೀವು ರಿಸೈನ್ ಮಾಡ್ಬಿಟ್ಟು ಮತ್ತೆ ಮರುಚುನಾವಣೆ ಮಾಡಿ. ಸಿಂಪಲ್ ಸಿಂಪಲ್ ಸಿಂಪಲ್, ಇದರಲ್ಲಿ ಏನು ದಯಮಾಡಿ ಯಾಕೆಂತಂದ್ರೆ ಮಾತಾಡೋ ಮಾತುಗೂ ಕಾನೂನಾತ್ಮಕವಾಗಿ ಮಾತಾಡೋದಕ್ಕೂ ಜನರಲ್ ಕೂತ್ಕೊಂಡು ಡಿಬೇಟ್ ಮಾಡೋದಕ್ಕೂ ವ್ಯತ್ಯಾಸ ಬರುತ್ತೆ. ಮೊನ್ನೆ ಕಾಂಗ್ರೆಸ್ ವಕ್ತಾರರು ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ, ಸಂತೋಷ. ಈಗ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರ ಕಾಲದಲ್ಲೂ ಕೂಡ ಮಾಡಕ್ಕಾಗ, ಅವತ್ತು ಸಮ್ಮಿಶ್ರ ಸರ್ಕಾರ ಇತ್ತು, ನಮ್ದೇ ಅಂತ ಸಮಸ್ಯೆಗಳಿತ್ತು. 140 ಸೀಟು ಪೂರ್ಣ ಬಹುಮತ ಬಂದಂತ ಸಂದರ್ಭದಲ್ಲಿ ನಿಮ್ದೇ ಅಂತ ಸರ್ಕಾರ ಇತ್ತು. ನೀವು ಅವತ್ತು ಕೂಡ ತೀರ್ಮಾನ 2 ವರ್ಷಗಳ ಹಿಂದೆನೇ ತಗೋಬೋದಿತ್ತು, ತಗೊಳ್ಳಿಲ್ಲ. ಕಾರಣ ಏನು ಅಂತಕ್ಕಂಥದ್ದು ಅವ್ರು ಹೇಳಬೇಕು. ಆಮೇಲೆ ಕೆಲವು ಈಗ 5 ಭಾಗ ಮಾಡಿದ್ದಾರೆ, ಒಂದೇ ಜಾಗದ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ, ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಕೆಲವು ವ್ಯತ್ಯಾಸಗಳು ಅಂತಕ್ಕಂಥ. ಮೇಡಮ್, ಕಾವೇರಿ 3ನೇ ಹಂತದ ಒಂದು ಕುಡಿಯೋ ನೀರಿನ ಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ಮುಂದಿನ ದಿನಗಳಲ್ಲಿ ನಾವು ಮುಂದೆ ಇಟ್ಕೊಂಡಿರ್ತಕ್ಕಂಥ 10 ರೂಪಾಯಿ ಕೊಟ್ಟು ಕುಡಿಬೇಕಾಗಿರ್ತಕ್ಕಂಥ 100 ರೂಪಾಯಿ ಕೊಟ್ಟು ಒಂದು ಗ್ಲಾಸ್ ನೀರು ಕುಡಿಬೇಕಾಗ್ತದೆ ಅಂತಕ್ಕಂಥ ಪರಿಸ್ಥಿತಿ ಬೆಂಗಳೂರು ಬರುತ್ತೆ ಅಂತಕ್ಕಂಥ ಮುನ್ನೆಚ್ಚರಿಕೆ ಕೊಟ್ಟಿದ್ರು. ನೀವು ಮೂಲಭೂತ ಸೌಕರ್ಯಗಳ ವಿಷಯಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ದಯಮಾಡಿ ನೋಡಿ, ಅವರು ಆದಾಯದ ಬಗ್ಗೆ ಹೇಳ್ತಾ ಇದ್ರು. ಇಲ್ಲಿರ್ತಕ್ಕಂಥ ಎಲ್ಲರೂ ವಕ್ತಾರಗಳು ಒಪ್ಕೋಬೇಕಾಗುತ್ತೆ, ಮಹಾನಗರ ಪಾಲಿಕೆಗಳ ಎಲ್ಲ ಒಂದು ಏನು ಮಹಾನಗರ ಪಾಲಿಕೆಗಳು ಭ್ರಷ್ಟಾಚಾರದ ಕೂಪಗಳಾಗಿವೆ. ದಯಮಾಡಿ ಭ್ರಷ್ಟಾಚಾರದ ಕೂಪಗಳಾಗಿವೆ. ಕಾರಣ ಒಂದೇ ಒಂದು, ನಮ್ಮ ಕಣ್ಣು ಮುಂದೆ ಕಸ ನೋಡ್ತೀರಾ ನೀವು, ಬೆಂಗಳೂರಲ್ಲಿ ಫಾರಿನರ್ಸ್ ಬಂದು ಹೇಳಬೇಕಾಗುತ್ತೆ ನಮಗೆ. ನೀವು ಅಳ್ಚರಂಡಿಗಳು ನೋಡ್ತೀರಾ, ಅಲ್ಲಿ ಕೊಳತು ನಾಡ್ತಾ ಇದೆ ಇವತ್ತಿಗೂ ಕೂಡ. ರಸ್ತೆಗಳು ನೋಡ್ತೀರಾ, ಗುಂಡಿಗಳು ಬಿದ್ದು 100 ಸತಿ ಹೇಳಿದ್ರು ಆಗ್ತಾ ಇದೆ. ನಾನು ಯಾರನ್ನೂ ಇದು ಮಾಡ್ತಾ ಇಲ್ಲ. ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ವಿಷಯದಲ್ಲಿ ವಿದ್ಯುತ್ ಇವತ್ತಿಗೂ ಎಷ್ಟೋ ಜಾಗಗಳಲ್ಲಿ ಇದು ವಿದ್ಯುತ್ ಶಕ್ತಿ ಸಂಪರ್ಕ ಇಲ್ಲ. ಮೂಲಭೂತ ಸೌಕರ್ಯಗಳನ್ನೇ ನಾವು ಮಹಾನಗರಗಳ ಹೆಸರಿಗೆ ಇಟ್ಕೊಂಡಿದ್ದೀವಿ. ಏಷ್ಯಾದಲ್ಲಿ ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ ಅಂತಕ್ಕಂಥದ್ದು ಬೆಂಗಳೂರು ಕೊಟ್ಟಿರ್ತಕ್ಕಂಥದ್ದು ಇದೆ. ಇದರಲ್ಲಿ ಇಲ್ಲಿ ಸ್ಥಳೀಯವಾದ ಸಮಸ್ಯೆಗಳು, ಆಮೇಲೆ ಒತ್ತುವರಿಗಳು ಹೇಗಿದೆ, ಕೆರೆಗಳನ್ನ ಹೆಂಗೆ ನುಂಗಿದ್ದಾರೆ, ಎಲ್ಲಿ ನಿಮ್ಗೆ ಕುಡಿಯೋ ನೀರಿನ ಇದು ಬರುತ್ತೆ. ಇರ್ತಕ್ಕಂಥ ಕೆರೆಗಳನ್ನ ನುಂಗಿ ಅಪಾರ್ಟ್ಮೆಂಟ್ಗಳು ಕಟ್ಕೊಂಡು ದಿನ ಬೆಳಗಾದ್ರೆ ಏನು ಜಗಳ ಆಗ್ತಾ ಇದೆ ಅಂತಕ್ಕಂಥದ್ದು ನಾವು ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ಇದೆಲ್ಲ ಈ ಮೂಲಭೂತ ಸೌಕರ್ಯಗಳು. ಮೊದಲನೇದಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಈ ಎಲ್ಲ ಪಾಲಿಕೆಗಳು ಕೂಡ ಭ್ರಷ್ಟಾಚಾರ ಕೂಪದಿಂದ ಹೊರಗೆ ಬರಬೇಕು ಅಂದ್ರೆ ಉತ್ತಮ ಆಡಳಿತ ಬೇಕಾಗಿರ್ತಕ್ಕಂಥದ್ದು ಒಂದಾದ್ರೆ, ಈಗ ನಮ್ಮ ಕ್ಯಾಂಡಿಡೇಟ್ಗಳಾಗ್ತಕ್ಕಂಥ ಅವ್ರ ಮೂಲಭೂತ ವಿಷಯಗಳು ತುಂಬಾ ದೊಡ್ಡ ಮಟ್ಟದಲ್ಲಿದೆ ಮೇಡಮ್. ಇವಾಗ ಅವರು ಮನೆ ವಕ್ತಾರ ಹೇಳೋ ರೀತಿಯಲ್ಲಿ ನೋಡಿದ್ರೆ ಕೆಲವು ಮರವಿಂಗಣ್ಣೆಗಳಾಗಿದೆ. ಏನ್ ಬ್ರದರ್? ಮರವಿಂಗಣ್ಣೆಗಳಲ್ಲಿ ಒಂದು ಕ್ಯಾಂಡಿಡೇಟ್ಗೂ ಇವತ್ತಿನವರೆಗೂ ನನ್ನ ಬಾರ್ಡರ್ ಎಲ್ಲಿ ಬರುತ್ತೆ, ನನ್ನ ಬಾರ್ಡರ್ ಎಲ್ಲಿ ತನಕ ಬರುತ್ತೆ, ಗಡಿಗಳು ನನ್ನ ಬಾರ್ಡರ್. ಯಾಕಂದ್ರೆ ಕ್ಯಾಂಡಿಡೇಟ್ಗಳ ವಿಷಯ ಇದು, ಕ್ಯಾಂಡಿಡೇಟ್ಗಳ ವಿಷಯ. ಆಮೇಲೆ ಇದರಲ್ಲಿ ಈಗ ಮೇಡಮ್, ಇವತ್ತು ನಾನು ನನ್ನ ವಾರ್ಡಲ್ಲಿ ಒಂದು ಬೂತ್ಗೆ ಹುಡುಕಕ್ಕೆ ಹೋದೆ, ಆ ಬೂತ್ಗೆ ಸ್ಕೂಲ್ ಇದೆಯಾ ಇಲ್ವಾ ಅಂತಕ್ಕಂಥ ನನಗೆ ಸಮಸ್ಯೆ ಆಗಿದೆ. ನನಗೆ ಆ ಬೂತ್ಗೆ ಸ್ಕೂಲ್ ಇದೆಯಾ ಇಲ್ವಾ ಅಂತಕ್ಕಂಥದ್ದು ನನಗೆ ಎಲ್ಲಿ ನೀವು ಅಲ್ಲಿ ಬೂತ್ನ ಫಿಕ್ಸ್ ಮಾಡ್ತೀರಾ ಅಂತಕ್ಕಂಥದ್ದು ಅವ್ರು ಹೇಳಬೇಕಾಗುತ್ತೆ. ಇಷ್ಟು ದಿನ ಲೈಬ್ರರಿಗಳಲ್ಲಿ ಅಲ್ವಾ ಹೋಗ್ತಾರೆ, ಲೈಬ್ರರಿಗಳಲ್ಲಿ ಇದರೆಲ್ಲ ನಾವು ನೋಡಿ ಕಾರ್ಪೊರೇಷನ್ ಆಫೀಸ್ಗಳಲ್ಲಿ ನೋಡ್ತಿದ್ದೋ, ಆ ಒಂದು ಬೂತ್ಗೆ ನಾನೆಲ್ಲ ಹುಡುಕ್ತಾ ಇದ್ದೆ, ಎಲ್ಲಿದೆ ನಿಯರ್ ಸ್ಕೂಲೇ ಇಲ್ಲ ಅಲ್ಲಿ. ಮತ್ತೆ ನಿಮಗೆ ಇನ್ನೊಂದು ವಿಚಾರ ಏನು ಅಂತಂದ್ರೆ,
ಈ ಒಂದು ಮರುವಿಂಗಡಣೆ ಮಾಡಿದ ನಂತರ ಕೆಲವು ಈ ಅಧಿಕಾರಿಗಳು ಇವತ್ತಿನವರೆಗೂ ಕೂಡ ಜನಸಾಮಾನ್ಯರಿಗೆ ಮಾಹಿತಿ ಕೊಡೋದ್ರಲ್ಲಿ ಎಲ್ಲೋ ಅಷ್ಟು ಇದಕ್ಕೆ ರೇಂಜ್ಗೆ ತಲುಪಿಲ್ಲ ಅಂತಕ್ಕಂಥದ್ದು. ಮತ್ತೆ ಮೊನ್ನೆ ತನಕ ಮೀಸಲಾತಿ ವಿಷಯದಲ್ಲಿ ನಾವು ನೋಡಿದ್ವಿ. ಇವತ್ತು ಮೀಸಲಾತಿ ವಿಷಯದಲ್ಲಿ ಹೆಣ್ಮಕ್ಳಿಗೆ 50% ಇರ್ತಕ್ಕಂಥದ್ರಲ್ಲಿ ಅಲ್ಲೂ ಕೂಡ 7-8 ಕ್ಷೇತ್ರಗಳಲ್ಲಿ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ನಾವು ಕೇಳ್ಪಡ್ತಾ ಇದ್ದೀವಿ. ಇವೆಲ್ಲ ಕೂಡ ಕ್ಯಾಂಡಿಡೇಟ್ಗಳ ಮೇಜರ್ ಮೂಲಭೂತ ಸೌಕರ್ಯಗಳಾದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಪ್ರಪ್ರಥಮವಾಗಿ ಆಗ್ಲೇ ಅವ್ರು ಹೇಳ್ತಾ ಇದ್ರು ಒಂದು ಮಾತನ್ನ, ಶಾಸಕರುಗಳಿಗೆ ಯಾಕೋ ಇಚ್ಛೆ ಇಲ್ಲ ಅಂತ ಹೇಳಿ. ಕಾರಣ ಇಷ್ಟೇನೆ, ಬರ್ತಾ ಇರ್ತಕ್ಕಂಥ ಆದಾಯ ನಾಳೆ ಬೆಳಿಗ್ಗೆ ಕಾರ್ಪೊರೇಟರ್ಗಳಿಗೆ ಹೋದ್ರೆ ನಮ್ಗೆ ಆದಾಯ ಬರೋದಿಲ್ಲ ಅಂತಕ್ಕಂಥದ್ದು ನಾನು ಪ್ರಬಲವಾಗಿ ಹೇಳ್ತಾ ಇದ್ದೀನಿ. ಇವತ್ತು ಆ ರೀತಿ ಏನಾದರೂ ಕೊಟ್ಟಿರ್ತಕ್ಕಂಥ ಕಾಮಗಾರಿಗಳ ದುಡ್ಡು ಹಣ ಏನಾದ್ರು ಈಗ ನೋಡಿದ್ವಿ ನಾವು, ಆಗಲೇ ಪರ್ಸೆಂಟೇಜ್ ವಿಷಯ ಬಂದಿದ್ದು ಬೆಂಗಳೂರದೇನೆ, ಪ್ರಥಮವಾಗಿ ಬಂದಿದ್ದು ಪರ್ಸೆಂಟೇಜ್ ವಿಷಯ ಬೆಂಗಳೂರದೇನೆ. ಈ ರೀತಿ ನೀವು ಸಾವಿರಾರು ಕೋಟಿಗಳ ಅಭಿವೃದ್ಧಿಯನ್ನು ತಗೊಂಡೋಗ್ಬಿಟ್ಟು ಪರ್ಸೆಂಟೇಜ್ಗಳು ತಿನ್ನೋದಾದ್ರೆ ನಗರಗಳ ಅಭಿವೃದ್ಧಿ ಎಲ್ಲಿ ಕಾಣ್ತಾರೆ ಅವ್ರು? ನಾನು ಏನಕ್ಕೆ ಇಲ್ಲ ಮೇಡಮ್, ಲಾಸ್ಟ್ ಅಲ್ಲಿ ಒಂದು ಮಾತು ಏನಕ್ಕೆ ನಾನು ಆ ಮಾತು ಹೇಳ್ತಿದ್ದೀನಿ ಅಂದ್ರೆ, ಇರ್ತಕ್ಕಂಥ ಒಂದು ಮಹಾನಗರ ಪಾಲಿಕೆಯಲ್ಲಿ ಒಂದೇ ಮೇಯರ್ ಅಡಿಯಲ್ಲಿ ಇದ್ರೂ ಕೂಡ ಕಾಮಗಾರಿಗಳು ಕರೆಕ್ಟಾಗಿ ನಡೆದ್ರೆ 5 ಜನ 6 ಜನ ಬೇಕಾಗಿ 5 ಜನ ಆಗಿದ್ದಾರೆ. ಮತ್ತೆ ನಮಗೆ ಬೇರೆ ರೀತಿ ಸಂಶಯ ಆಗುತ್ತೆ, ಇನ್ನೆಷ್ಟು ಡಿವೈಡ್ ಆಗುತ್ತೆ ಅಂತಕ್ಕಂಥ ಅಭಿವೃದ್ಧಿ ವಿಷಯ ಬಗ್ಗೆ ನಾವು ಮಾತಾಡ್ಬೇಕಲ್ವಾ? ಹಾಗಾದ್ರೆ ಮೂಲಭೂತ ಸೌಕರ್ಯಗಳ ವಿಷಯಗಳ ಬಗ್ಗೆ ಮಾತಾಡ್ಬೇಕಲ್ವಾ? ಇದು ವಿಚಾರ ಅಂತಕ್ಕಂಥದ್ದು ರೈಟ್. ಆಗ್ಲೇ ಸರ್ ಮಾತಾಡ್ತೀನಿ, ಒಂದು ಸಣ್ಣ ಬ್ರೇಕ್ ಇದೆ. ಕಾಂಗ್ರೆಸ್ ವಕ್ತಾರರು ಕುಮಾರ್ ಅವರು ಉಲ್ಲೇಖ ಮಾಡಿದಂಗೆ ಅಧಿಕಾರ ಅನ್ನೋದು ಕೇಂದ್ರೀಕೃತ ಆಗಿರಬಾರ್ದು, ವಿಕೇಂದ್ರೀಕರಣ ಆಗಬೇಕು. ಆ ನಿಟ್ಟಿನಲ್ಲಿ 5 ಪಾಲಿಕೆ 5 ಮೇಯರ್ ಅಂದಾಗ ನೋಡಿ ಎಲ್ಲವೂ ಕೂಡ ಸಾಂಗವಾಗಿ ನಡೀತಂತೆ. ಎಗೇನ್ ಇದು ಕೇಂದ್ರೀಕೃತ ಆಗಿದೆ ನೋಡಿ, ಅಲ್ಲಿ CM DCM ಕಾಣಿಸ್ಕೊಳ್ತಾರೆ. ಸೊ ಇದರ ನಡುವೆ ಶಾಸಕರ ಬಗ್ಗೆ ಉಲ್ಲೇಖ ಮಾಡಿದ್ರು. ಎಲ್ಲದಕ್ಕೂ ಈಗ MLA ಹತ್ರ ಹೋಗಬೇಕಾಗಿತ್ತು, ಸದ್ಯ ಎಲೆಕ್ಷನ್ ಆದಮೇಲೆ ಕಾರ್ಪೊರೇಟ್ರು ಅಂತ ಕ್ಷೇತ್ರಕ್ಕೆ ಸಿಗ್ತಾರೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಇದೆಲ್ಲದರ ನಡುವೆ ನನಗೆ ಕುತೂಹಲ ಏನು ಅಂತ ಹೇಳಿದ್ರೆ, ಈ ಸ್ಥಳೀಯ ಸಂಸ್ಥೆ ಅಥವಾ GBA ಎಲೆಕ್ಷನಲ್ಲಿ BJP ಮತ್ತು JDS ಮೈತ್ರಿಯಲ್ಲಿದ್ದಾರಲ್ಲ, ಹೆಂಗೆ ಎಲೆಕ್ಷನ್ನ ಯಾವ ರೀತಿ ಕಂಟೆಸ್ಟ್ ಮಾಡ್ತಾರೆ ಅಂತ. ಯಾಕಂದರೆ ದೊಡ್ಡಗೌಡರು ದೇವೇಗೌಡರು ರೀಸೆಂಟಾಗಿ ಒಂದು ಸ್ಟೇಟ್ಮೆಂಟ್ ಬೇರೆ ಕೊಟ್ಟಿದ್ರು, ಹಾಗಾಗಿ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಹಾಗೆ ಇದೆ. ಈಗ GBA ಎಲೆಕ್ಷನ್ ಆಗಬೇಕು, ಬಟ್ ಸಾಂಗವಾಗಿ ಆಗಬೇಕು, ಕನ್ಫ್ಯೂಷನ್ಸ್ ಇರಬಾರ್ದು ಮತದಾರರಿಗೂ, ಅಟ್ ದ ಸೇಮ್ ಟೈಮ್ ಕಂಟೆಸ್ಟ್ ಮಾಡುವಂತಹ ಅಭ್ಯರ್ಥಿಗಳಿಗೂ ಕೂಡ. ಯದುಕುಮಾರ್ ಗೌಡ್ರೆ, ಈಗ ಒಬ್ಬ ಅಭ್ಯರ್ಥಿ ತನ್ನ ವ್ಯಾಪ್ತಿ ಯಾವುದು ಅಂತ ತಿಳ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲಿ ಹೋಗಿ ಪ್ರಚಾರ ಮಾಡಬೇಕು, ಏನು ಎತ್ತ, ಇದ್ರ ಬಗ್ಗೆ ಖಂಡಿತವಾಗ್ಲೂ ಮೇಡಮ್, ಈ ವಾರ್ಡ್ ವಿಂಗಡಣೆ ಮಾಡಿರೋಂಥದ್ದನ್ನ ಯಾರ್ಯಾರು ಕಂಟೆಸ್ಟ್ ಮಾಡೋ ಅಭ್ಯರ್ಥಿಗಳು ಪಾಪ ಅವ್ರ ವಾರ್ಡ್ ನ ಹುಡುಕೋಷ್ಟ್ರೊಳಗಡೆನೆ ಕೊಟ್ಟಿರುವಂತ ಎಲೆಕ್ಷನ್ ಡೆಡ್ ಲೈನ್ ಏನಿದೆ ಜೂನು, ಅದೇ ಬಂದ್ಬಿಡುತ್ತೆ ಮೇಡಮ್. ಅದ್ರ ಅಂತ ಸರ್ಕಾರ ಇದೆ. ನಾವೇಂತ ಹೇಳ್ತೀವಿ ಅಂದ್ರೆ, ಕುಮಾರ್ ಅವಾಗಿಂದ ಹೇಳ್ತಾ ಇದ್ರು ವಿಕೇಂದ್ರೀಕರಣ ಕೇಂದ್ರೀಕೃತವಾಗಿದೆ ಅಂತ. ಇದು ಕೇಂದ್ರೀಕೃತನೇ ಆಗಿದೆ ಮೇಡಮ್, ವಿಕೇಂದ್ರೀಕರಣ ಆಗೇ ಇಲ್ಲ ಇದಲ್ಲಿ. ಯಾಕೆಂದ್ರೆ ಎವ್ರಿಥಿಂಗ್ ಮೀನ್ಸ್ ಒಂದು ಪಾಲಿಕೆ ಬಜೆಟ್ ಆಗ್ಬೋದು. ಇವಾಗ ಈಗ ಮುಖ್ಯ ಡೆಪ್ಯೂಟಿ CM ಅವರು ಘೋಷಣೆ ಮಾಡಿರುವಂತ ಆಲ್ಮೋಸ್ಟ್ ಬೆಂಗಳೂರಿಗೆ ಸಂಬಂಧಪಟ್ಟಂತ ಗ್ರೇಟರ್ ಬ್ಯಾಂಗ್ಳೂರ್ನ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಮಾಡುವಂಥದ್ದಕ್ಕೆ 1.5 ಲಕ್ಷ ಕೋಟಿದ್ದು ಆಲ್ಮೋಸ್ಟ್ ಪ್ರಾಜೆಕ್ಟ್ಸ್ ಇದೆ. ಅದರಲ್ಲಿ ಸ್ಥಳೀಯವಾಗಿ ಅಂದ್ರೆ ಯಾರನ್ನ ಸ್ಥಳೀಯವಾಗಿರುವಂತ ಜನಪ್ರತಿನಿಧಿಗಳಾಗ್ಬೋದು, ಪಾಲಿಕೆ ಸದಸ್ಯರಾಗ್ಬೋದು ಇರ್ಲಿಲ್ಲ. ಇನ್ ಮುಂದಕ್ಕೆ ಬಂದಾಗ ಅವರ ಒಂದು ಮಾತುಗಳನ್ನು ಕೇಳ್ತಾರ ಇಲ್ಲ, ಏನು ರಾಜ್ಯ ಸರ್ಕಾರನೇ ಮಾಡಿದೆ ಅಂತ ಇದೆಯಲ್ಲ. ಇವಾಗ 40 ಕಿಲೋಮೀಟರ್ ಅಂತ ಟನಲ್ ರೋಡ್, 40 ಕಿಲೋಮೀಟರ್ ಅಂತ ಡಬಲ್ ಟೆಕ್ ರೋಡ್ ಅಂತದ್ದು, ಫ್ಲೈಓವರ್ಸ್ ಗಳಾಗ್ಬೋದು. ಇನ್ನ ಗುಂಡಿನೇ ಮುಚ್ಚಿಲ್ಲ ಮೇಡಮ್. ಕೇಂದ್ರಿತವಾಗಿ ಯಾರು ಡೆಪ್ಯೂಟಿ CM ಇದಾರೋ ಗುಂಡಿ ಮುಚ್ಚಕ್ಕೆ 4 ಸತಿನೋ 5 ಸತಿನೋ ಬಿಡುಗಡೆ ಆಯ್ತು, ಗುಂಡಿನೇ ಮುಚ್ಚಲಿಲ್ಲ. ಇನ್ ಗ್ರೇಟರ್ ಬೆಂಗಳೂರು ಅಂದಾಗ ಯಾವ್ದು ಗ್ರೇಟರ್ ಅಂತ ತಗೊಂತೀರಾ ಮೇಡಮ್? ಹೆಸರು ಮಾತ್ರ ಗ್ರೇಟರ್ ಅಂತ ತಗೊಂಡು ಎಲ್ಲಾದ್ರಲ್ಲೂ ಸ್ಮಾಲರ್ ಆಗ್ಬಿಟ್ರೆ. ಮತ್ತೆ ಇನ್ನೊಂದು 5 ಪಾಲಿಕೆಗಳಾಗಿದೆಯಲ್ಲ ಮೇಡಮ್, 5 ಪಾಲಿಕೆಗಳಲ್ಲಿ ಕೆಲವು ಪಾಲಿಕೆಗಳಲ್ಲಿ ಆದಾಯ ಹೆಚ್ಚೈತೆ, ಕೆಲವು ಪಾಲಿಕೆಗಳಲ್ಲಿ ಆದಾಯ ಕಮ್ಮಿ ಐತೆ. ಆದಾಯ ಕಮ್ಮಿ ಇರೋ ತಾವು ಹೆಂಗೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತದ್ದು ಒಂದು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಸಪೋಸ್ ಎಲ್ಲಾ ಈ ಪಾಲಿಕೆಗಳನ್ನು ಒಂದೇ ಪಕ್ಷದ ಸರ್ಕಾರ ಬಂದ್ರೆ ಒಂದ್ ರೀತಿ, ಬೇರೆ ಬೇರೆ ಪಕ್ಷದ ಸರ್ಕಾರಗಳು ಬಂದಾಗ ತಾರತಮ್ಯ ಮಾಡ್ದಿರ ಆ ಪಾಲಿಕೆಗಳನ್ನ ನೋಡ್ತಾರ. ಯಾಕೆಂದ್ರೆ ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ದ ಸ್ಟೇಟ್ ಗವರ್ಮೆಂಟ್. ಮತ್ತೆ ಯಾರು ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಇರ್ತಾರೆ, ಉಸ್ತುವಾರಿ ಸಚಿವರು ಇರ್ತಾರೆ, ಅವರೇ ಉಸ್ತುವಾರಿ ಉಸ್ತುವಾರಿ. ಸೊ ಅದಕ್ಕೆ ಮಲತಾಯಿ ಧೋರಣೆ ನಮ್ಮ ಸರ್ಕಾರ, ನಮ್ಮ ಪಾಲಿಕೆ ಇಲ್ಲ, ಅದನ್ನ ಮಲತಾಯಿ ಧೋರಣೆ ಮಾಡುವಂಥದ್ದು ಯೋಚನೆ ಮಾಡಬೇಕಾದ್ದಲ್ಲ ವಿಷಯ ಮೇಡಮ್. ಆಮೇಲೆ ನಾವಾಗ್ಲೇ ಹೇಳ್ತಿರ್ತದ್ದು ಗಂಭೀರ ಸಮಸ್ಯೆ ಮುಂದಿನ ದಿನಗಳಾಗುವಂಥದ್ದು ಕನ್ನಡೇತರರು. ಕನ್ನಡದ ನಾವು ಪ್ರತಿ ಸತಿ ತುಂಬಾ ಹೇಳ್ತಾ ಇರ್ತೀವಿ, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ. ಆ ಅಸ್ಮಿತೆಗೆ ಕೊಳ್ಳಿ ಇಡುವಂತದ್ದು ದೊಡ್ಡ ಒಂದು ಷಡ್ಯಂತ್ರ ಈ ಒಂದು ಹೊಸ ಒಂದು GB ಕಾಂಗ್ರೆಸ್ ಏನ್ ಲಾಭ, ಯಾವ ಲಾಭಕ್ಕಾಗಿ ತೆಲುಗು ಅದನ್ನೆಲ್ಲ ಅವ್ರು ಯೋಚನೆ ಮಾಡೋದೇ ಇಲ್ಲ. ನಾವು ಪ್ರತಿ ಸತಿ ಯೋಚನೆ ಮಾಡ್ಬೇಕಾದಾಗ್ಲೂ ನಾಡನ್ನು ಕಟ್ಟಿದಂತ ಕೆಂಪೇಗೌಡರು ಬೆಂಗಳೂರು ಅಖಂಡವಾಗಿರ್ಬೇಕನ್ನೋದೇ ಇದಂತದ್ದು. ಆ ಅಖಂಡತ್ವನ ಅವರು ಯಾವತ್ತೂ ಅದು ಕೇಳಲೇ ಇಲ್ಲ, ಅದನ್ನ ಪುರಸ್ಕರಿಸಲೇ ಇಲ್ಲ ಮೇಡಮ್. ಈಗ ಹೇಳ್ತಾ ಇದ್ರು ಈ ಪಾಲಿಕೆಯಲ್ಲಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೇಕಂದ್ರೆ ದಿನಗಳಾಗ್ಬಿಡುತ್ತೆ ಅಂತ. ಹಾಗಾದ್ರೆ ಬೆಂಗಳೂರಿಂದ ಬೆಳಗಾಮು, ಧಾರವಾಡ,
ಮಂಗಳೂರು ದೂರ ಇದೆ, ಹಂಗಂದ್ರೆ ರಾಜ್ಯನ ಏನ್ ಮಾಡ್ಬೇಕಾಗತ್ತೆ? ರಾಜ್ಯನ ಏನ್ ಮಾಡ್ಬೇಕು? ಒಂದು ಬೆಂಗಳೂರು ಪಾಲಿಕೆನ ಮಾಡ್ಬೋದು, ಅಧಿಕಾರಿಗಳಿದ್ದಾರೆ, ಆ ತರದ್ ಮಾಡ್ಬೋದಾಗಿತ್ತು. ಆದ್ರೆ ಸರ್ಕಾರ ಅಲ್ಲ, ಇದುವರೆಗೂ ಸರಿಯಾಗಿ ಕೆಲಸ ಆಗಿದ್ರೆ ಈ ತರದ 5 ವಿಂಗಡಣೆ ಮಾಡೋ ಅಗತ್ಯನೇ ಇರ್ಲಿಲ್ಲ ಮೇಡಮ್, ಇದಿರ್ಲಿಲ್ಲ. ಇದನ್ನ ಸೀರಿಯಸ್ ಆಗಿ ನೋಡ್ಬೇಕಾಗತ್ತೆ. ಆದ್ರೆ ಒಂದೇನು ಅಂದ್ರೆ, ಏನ್ ಎಲೆಕ್ಷನ್ಸ್ ನಡೀತಾ ಇದೆ, ನಿಜವಾದ ಜನಪ್ರತಿನಿಧಿಗಳು ನಗರಕ್ಕೆ ಬೇಕಾದಂತ ಜನಪ್ರತಿನಿಧಿಗಳು ಜನಸಾಮಾನ್ಯರಿಗೆ ಏನ್ ಬೇಕಾಯ್ತು. ಆದ್ರೆ ಇಲ್ಲಿ ವ್ಯಾಪ್ತಿ ಏನಂದ್ರೆ, ಮೊದ್ಲಿದ್ದಂಥದ್ದು 708 ಸ್ಕ್ವೇರ್ ಕಿಲೋಮೀಟರ್, ಈಗ 1400 ಸ್ಕ್ವೇರ್ ಕಿಲೋಮೀಟರ್. ಅದಕ್ಕೆ ಆದಂತ ಅಧಿಕಾರಿಗಳ ವರ್ಗ ಇದೆಯಾ? ಅಧಿಕಾರಿಗಳಂತ ಮ್ಯಾನ್ ಪವರ್ ಬೇಕಲ್ಲ ಮೇಡಮ್, ಮ್ಯಾನ್ ಪವರ್ ಬೇಕಲ್ಲ ಮೇಡಮ್. ಮ್ಯಾನ್ ಪವರ್ಗೆ ಯಾವ್ದು ಇವಾಗ್ಲೂ ಶಾರ್ಟೇಜ್ ಇದೆ ಮ್ಯಾನ್ ಪವರ್ಗೆ, ಇದಕ್ಕೆ ಅನ್ನೋದಕ್ಕೆ. ಆಮೇಲೆ 20,000 ಕೋಟಿ 25-26 ಬಜೆಟ್ ಅಂತಾನು ಇದ್ ಮಾಡಿದಂಥದ್ದು. ವೇರ್ ಯು ವಿಲ್ ಗೆಟ್ ದ ಮ್ಯಾನ್? ಇನ್ನ ಮ್ಯಾನ್ ಪವರ್ ಇಲ್ಲ, ಆಫೀಸರ್ಸ್ ಗಳಿಲ್ಲ. ನೀವು ಬರೀ ಕಮಿಷನರ್ ನ ಮೀಟ್ ಮಾಡ್ಕೊಂಡ್ ಬಂದ್ಬಿಟ್ಟು ಅವ್ರ ಆಫೀಸ್ ಮಾಡ್ಬಿಟ್ರೆ ಹಂಗಾರೆ ಜಿಬಿಎನ ಮೇಡಮ್, ಇದೇನ್ ಗೊತ್ತಾ, ತಪ್ಪುಗಳನ್ನೇ ಮಾಡ್ತಾ ಎಡುತ್ತಾ ಆ ಎಡವಿದ್ದೇ ನಿಜ ಆಗ್ಬಿಡಿ ತರ ಕಾಣ್ತಾ ಇದೆ ಇವತ್ತಲ್ಲಿ. ಇದನ್ನ ಜನರು ಈ ಎಲೆಕ್ಷನ್ಸ್ಗಳಲ್ಲಿ ಒಂದು ಸ್ಪಷ್ಟವಾದ, ನಾನ್ ಜನರನ್ನ ಕೇಳುವಂಥದ್ದು, ಒಂದು ಸ್ಪಷ್ಟವಾದ ನಿರ್ಧಾರ ತಗೋಬೇಕಾಗತ್ತೆ. ಒಂದು ಕರೆಕ್ಟ್ಗೆ ಯಾವುದು ನಿಮ್ಮ ಶ್ರೇಯಕ್ಕೆ ದುಡಿತಾ ಇದೆಯೋ ಆ ಸರ್ಕಾರ ತಗೋಬೇಕಾಗತ್ತೆ. ತಾರತಮ್ಯ ಮಾಡೋದ್ರಲ್ಲಿ ಇವರೇನು ನಗರ ಪಾಲಿಕೆ ಒಂದು ಕಾಯ್ದೆ ಇರುತ್ತೆ, ಅದಕ್ಕೆ ವಿರುದ್ಧವಾಗಿ ನಡೀತಾ ಇದ್ದಾರೆ. ಆದ್ರೆ ಆಶ್ವಾಸನೆ ಮಾತ್ರ ಅದಕ್ಕೆ ವಿರುದ್ಧವಾಗಿಲ್ಲ ಅಂತ ಕೊಡ್ತಾ ಇದ್ದಾರೆ. ಬಟ್ ಐ ಡೌಟ್ ಡಿಸೆಂಟ್ರಲೈಸೇಷನ್ ಆಗಲ್ಲ. ಯಾಕಂದ್ರೆ ಮೇಡಮ್, ಡಿಸೆಂಟ್ರಲೈಸೇಷನ್ ಆಗ್ಬೇಕಂದ್ರೆ ಏನಾಗ್ಬೇಕಂದ್ರೆ ಇಂಪ್ರೂವ್ಮೆಂಟ್ ಆಗ್ಬೇಕಾಗತ್ತೆ, ಎಫಿಷಿಯನ್ಸಿ ಆಗ್ಬೇಕಾಗತ್ತೆ, ಅಕೌಂಟಬಿಲಿಟಿ ಬೇಕಾಗುತ್ತೆ. ಇಲ್ಲಿ ಬೇರೆ ನಗರ ಅವ್ರು ಅದೇ ಹೇಳ್ತಿರೋದು, ವಿಚ್ ಇಸ್ ವೆರಿ ಈಸಿ 5 ಆದ್ರೆ ಅಂತ. ನೀವು ಹೇಳಿದ ಅಷ್ಟು ಪಾಯಿಂಟ್ಸ್ಗೆ ಅದು ಈಸಿ ಆಗುತ್ತೆ, ಎಲ್ಲಾ ಒಂದೇ ಕಡೆ ಕ್ರೌಡ್ ಆಗಕ್ಕೂ. ಸಂಪನ್ಮೂಲನ ಹೆಂಗೆ ನೀವು ಡಿಸೆಂಟ್ರಲೈಸ್ ಮಾಡ್ತೀರಾ ಮೇಡಮ್? ಅಲ್ಲಿ ಎಲ್ಲಿ IT BT ಕಂಪನೀಸ್ಗಳಿದೆಯಾ ಅಲ್ಲಿ ಜಾಸ್ತಿ ವರಮಾನಗಳು ಬರುತ್ತೆ. ಬೇರೆ ಒಂದು ಪಾಲಿಕೆ ಬೇರೆ ಒಂದು ವಿಭಾಗದಲ್ಲಿ ಕಡಿಮೆ ಬರ್ದೇ ಹೋದಾಗ ಅದಕ್ಕೆ ಹೆಂಗೆ ನೀವು ಕಾಂಪನ್ಸೇಟ್ ಮಾಡ್ತೀರಾ? ಹೌ ಡು ಯು ಲುಕ್ ದಟ್? ಆ ಪಾಲಿಕೆನ ಹೇಗೆ ನೋಡ್ತೀರಾ? ಇದನ್ನೇನು ವರಮಾನ ಬರ್ದೇ ಇರುವಂತ ಪಾಲಿಕೆನ, ಇದು ಹೆಚ್ಚು ವರಮಾನ ಬರ್ದೇ ಅಂತ ಪಾಲಿಕೆನ, ಆವಾಗಾದ್ರೆ ಸರ್ಕಾರದ ಕಣ್ಣು ಎಲ್ಲಿ ಬೀಳುತ್ತೆ? ಎಲ್ಲಿ ಜಾಸ್ತಿ ಟ್ಯಾಕ್ಸ್ ಆದಾಯ ಬರುತ್ತೆ? ಇನ್ ಮಿಕ್ಕಿದಕ್ಕೆ ಅಲ್ಲೂ ಮೂಲ ಸೌಕರ್ಯ ಬೇಕಲ್ವಾ? ಸೊ ಅಲ್ಲಿ ಹೆಂಗ್ ಮಾಡುತ್ತೆ? ಬೆಂಗಳೂರು ಯಾದಗಿರಿ ಕಂಪ್ಯಾರಿಸನ್ ತಗೊಂಡಂಗೆ. ಗಾಟ್ ಇಟ್ ರೈಟ್. ಇರ್ಷಾದ್ ಅವರೇ, ನೀವು ಹೇಳಬೇಕು, ಭ್ರಷ್ಟಾಚಾರದ ಕೂಪ ಆಗ್ಬಿಟ್ಟಿದೆ ಬೆಂಗಳೂರು. ನಾವು ವಿಶೇಷವಾಗಿ ಏನು ಪರಿಗಣಿಸಬೇಕಾಗಿಲ್ಲ. ಈಗ 5 ಸಿದ್ಧ ಆಗ್ತಾ ಇದೆ ಭ್ರಷ್ಟಾಚಾರಕ್ಕೆ ಅಂತ ಅರ್ಥ ಮಾಡ್ಕೋಬೇಕಾ ಮೇಡಮ್? ಹೆಸರು ಮಾತ್ರ ಚೇಂಜ್ ಆಗ್ತಾ ಇದೆ, ಆಟ ಆಡೋರು ಅದೇ ಇದ್ದಾರೆ. ಲೂಟಿ ಮಾಡೋರು ಎಲ್ಲಿ ಬದಲಾವಣೆ ಆಗಿದ್ದಾರೆ ಮೇಡಮ್? ಅದೇ MLA ಇರ್ತಾರೆ, ತಿರ್ಗಾ ಅದೇ ಕಾರ್ಪೊರೇಟರ್ ಫ್ಯಾಮಿಲಿ, ಅದೇ ಅಧಿಕಾರಿಗಳು ಬರೀ ಇಲ್ಲಿಂದ ಅಲ್ಲಿ ಹೋಗ್ತಾರೆ. ಏನು ಬದಲಾವಣೆ ಆಗ್ತಾ ಇಲ್ಲ. BBMP ಇಂದ GB ಅಂತ ಇಟ್ಕೊಂಡು ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ 369 ಆಗ್ತಾ ಇದೆ. ಆಗ್ಲಿ ಮೇಡಮ್, 400 ಆಗ್ಲಿ, ಕೆಲಸ ಮಾಡೋರು ಬರ್ಬೇಕು. ನೀವು 400 ಇಲ್ಲ 500 ಮಾಡ್ಕೊಳ್ಳಿ, ಅದ್ರ ಬಗ್ಗೆ ನಮ್ಗೇನ್ ಬೇಜಾರಿಲ್ಲ. ಇನ್ನ ಹೊಸ ಮುಖಗಳು ಬರುತ್ತೆ, ಸ್ವಲ್ಪ ಕೆಲಸಗಳು ಜಾಸ್ತಿ ಆಗತ್ತೆ ಅಂತ ನಾವು ನಂಬಿರೋದು. ಆದ್ರೆ ನೀವು ಎಂತವ್ರು ಎಲೆಕ್ಟ್ ಮಾಡ್ತಾ ಇದ್ದೀರಾ, ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಯೋಚನೆ ಮಾಡ್ಬಿಟ್ಟು ಜನನು ಮಾಡ್ಬೇಕು. ಇವಾಗ ಜನರ ಹತ್ರನೂ ಒಂದು ಆಪ್ಷನ್ ಲೈಟ್ 2 ಡಿಫರೆನ್ಸ್ ಹೇಳಿದ್ರು ಇರ್ಷಾದ್ ಅವ್ರೀಗ. ನಾವು ಬೆಂಗಳೂರು ಮತ್ತು ಯಾದಗಿರಿ ತೊಗೊಂಡ್ರೆ ಬೆಂಗಳೂರಲ್ಲಿ ಅತಿ ಹೆಚ್ಚು ಆದಾಯ ಬರುತ್ತೆ, ಯಾದಗಿರಿಯಲ್ಲಿ ಕಮ್ಮಿ ಬರುತ್ತೆ. ಆ ಡಿಫ್ರೆನ್ಷಿಯೇಟ್ ಎಷ್ಟಾಗಿದೆ, ಅವ್ರು ಎಷ್ಟು ಪರಿತಪಿಸ್ತಿದ್ದಾರೆ ಅನ್ನೋ ಗೊತ್ತು. ಈಗ ಬೆಂಗಳೂರಲ್ಲಿ 5 ವ್ಯಾಪ್ತಿ ಅಂತ ನಾವು ತೊಗೊಂಡ್ರು ಕೂಡ ಒಂದು 2 ಹ್ಯೂಜ್ ಇನ್ಕಮ್ ಕೊಡುತ್ತೆ, ಇನ್ನು 3 ಕೊಡ್ತಾ ಇಲ್ಲ. ಅದರಲ್ಲೂ ಒಂದಂತೂ ಕೊಡ್ತಾನೆ ಇಲ್ಲ ಸರಿಯಾದ ಆದಾಯ. ಆ್ಯಾವರೇಜ್ ಕೊಡ್ತಿದೆ ಅಂದಾಗ ಸಹಜವಾಗಿ ಆ ಏರಿಳಿತಿರುತ್ತೆ. ಅದನ್ನ ಆ ಭಾಗದ ಜನ, ಅದರಲ್ಲೂ ವಿಶೇಷವಾಗಿ ಕನ್ನಡಿಗರು ಪಶ್ಚಿಮ ಭಾಗದಲ್ಲಿ ಹೆಚ್ಚಿದ್ದಾರೆ. ಸೊ ಅವರು ಅನುಭವಿಸ್ಬೇಕಾಗತ್ತೆ ಅಂತ ಅನ್ಸೋದಿಲ್ವಾ? ಹೆಂಗೆ ಅನುಭವಿಸ್ಲೇಬೇಕು ಮೇಡಮ್. ಏನಕ್ಕಂದ್ರೆ ಇದರಲ್ಲಿ ಈ 5 ಪಾಲಿಕೆ ಮಾಡೋ ಮುಂಚೆನೇ ಇವರೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿದ್ದಾರೆ ಯಾವ ಥರ ಮಾಡ್ಬೇಕಂತ. ಇದ್ರ ಹಿಂದೆನೇ ದೊಡ್ಡ ದೊಡ್ಡ ಆಟಗಳು ನಡೆದಿದೆ. ಈ IT BT ಕಂಪನಿಯವರು ಇದಾರಲ್ಲ, ಇದೆಲ್ಲ ನೋಡ್ಬಿಟ್ಟೆ ಮೇಡಮ್ ಈ ಥರ ಮಾಡಿರೋದು. ಎಲ್ಲೂ ದೂರ ಹೋಗೋದು ಬೇಕಾಗಿಲ್ಲ ನಮಗೆ. ಎಲೆಕ್ಟ್ರಾನಿಕ್ ಸಿಟಿ ಬನ್ನಿ ನೀವು, ಎಲ್ಸಿಟಾ ಅನ್ನೋದು ಒಂದು ಅವ್ರದ್ದೇ ಸಪ್ರೇಟ್ ಒಂದು ಗೌರ್ಮೆಂಟ್ ಥರ ನಡೆಸ್ತಾ ಇದ್ದಾರೆ. ಅವ್ರು ಏನು ಮಾಡ್ತಾರೆ ಅಂದರೆ, BBMPಗೆ ಆದಾಯ ಕೊಡಲ್ಲ, ಎಲ್ಸಿಟಾಗೆ ಪೇಮೆಂಟ್ ಕೊಡ್ತಾರೆ. ಅಲ್ಲಿಂದ ಅವ್ರಿಗೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕು ಎಲ್ಲ ಅವ್ರಿಗೆ ರಿಕ್ವೆಸ್ಟ್ ಕೊಡ್ತಾರೆ, ಅವರೇ ಮಾಡಿಕೊಡ್ತಾರೆ. BBMP ಇಂದ ಸಪ್ರೇಟ್ ಪರ್ಮಿಷನ್ನೇ ಕೊಟ್ಟಿದ್ದಾರೆ. ಅದೇ ಥರ ವೈಟ್ ಫೀಲ್ಡಲ್ಲಿನೂ ಆಗಲ್ಲ ಅಂತ ಏನು ಇದ್ದಿದೆ ನಿಮಗೆ? ಅಲ್ಲೂ ಮಾಡ್ಬೋದಿಲ್ಲ. ಸರ್ಕಾರದಿಂದ ಎಲ್ಲ ಪವರ್ಸ್ ಹೋದ್ರೆ. ಆಮೇಲೆ ಇದು ಆ್ಯಡ್ ಆನ್ ಮಾಡ್ತೀನಿ. ಇತ್ತೀಚೆಗೆ ಕೆಲವೊಂದು ಟಾಕ್ಸ್ ಬಂತು ಬೆಂಗಳೂರಲ್ಲಿ. ನಾನು ಆಗಲೇ ಉಲ್ಲೇಖ ಮಾಡಿದೆ, ಎಲ್ಲ ಭಾಷಿಕರು ಇದ್ದಾರೆ. ಕೇರಳದವ್ರು ಒಂದಷ್ಟು ಜನ ರೀಸೆಂಟಾಗಿ ಮಾತಾಡೋದು, ನಾವಿರೋದಕ್ಕೆ ಬೆಂಗಳೂರು ಇಷ್ಟು ಬೆಳೀತಾ ಇರೋದು. ನಾರ್ತ್ ಇಂಡಿಯಾದವ್ರು ಒಂದಷ್ಟು ಟಾಕ್ ಮಾಡಿದ್ರು, ನಿಮಗೆ ನೆನಪಿರ್ಬೋದು, ನಾವಿರೋದಕ್ಕೆ ಬೆಂಗಳೂರು ಇಷ್ಟೊಂದು ಆದಾಯ ಕೊಡ್ತಾ ಇದೆ. ಈ ಥರ ಟಾಕ್ಗಳ ನಡುವೆ ಹಂಗೆ ವಿಂಗಡಣೆ ಆದರೆ ಭಾಷಾವಾರು ಡೇಂಜರಸ್ ಅಲ್ವಾ? ಕನ್ನಡಿಗರ ಅಸ್ಮಿತೆ, ಅಖಂಡ ಬೆಂಗಳೂರು ಎಲ್ಲಿ ಹೋಯ್ತು ಅಂತ. ಮೇಡಮ್, ಎಲ್ಲ ರಾಜಕೀಯ ಪಕ್ಷದವರು ಇದ್ರ ಬಗ್ಗೆ ಚರ್ಚೆ ಮಾಡಲೇಬೇಕು. ನೀವು ಕೊಡೋ ಟಿಕೆಟು ಕನ್ನಡಿಗರಿಗೆ ಕೊಡಬೇಕು, ಮೊದಲು ಆದಾಯ ಕನ್ನಡಿಗರಿಗೆ ಇರಬೇಕು ಅನ್ನೋದು ಮನಸ್ಸಲ್ಲಿ ಇರಬೇಕು. ಸುಮ್ಮನೆ ನಾವು ಏನೋ ಒಂದು ಡಿಸಿಷನ್ ತೊಗೊಳ್ತೀವಿ, ಯಾರೋ ಬರ್ತಾರೆ ಎಲ್ಲರೂ ಕೊಟ್ಬಿಡ್ತೀವಿ, ನಾಳೆ ಅವ್ರ ಪ್ರಕಾರ ಅವ್ರು ಮಾಡ್ಕೊಳ್ತಾರೆ. ವೈಟ್ ಫೀಲ್ಡ್ ಕಡೆ ಹೋದರೆ ಅದೇ ಥರ ಆಗೋ ಸಾಧ್ಯತೆಗಳಿದೆ ಮೇಡಮ್. ವೈಟ್ ಫೀಲ್ಡ್ ಕಡೆ ಆಲ್ಮೋಸ್ಟ್ ಎಲ್ಲ ಹಿಂದಿ ಬೆಲ್ಟ್ ಅವರೇ ಇದ್ದಾರೆ.
ಅವ್ರದ್ದೇ ಏನಾದರೂ ಮೇಯರ್ ಮಾಡಿಕೊಂಡು ಇವಾಗ ಬೆಳಗಾಮಲ್ಲಿ ಮಾಡ್ತಾರಿಲ್ಲ. ಬೆಳಗಾಮಲ್ಲಿ ನೋಡಿ ಒಂದೊಂದ್ಸತಿ ನಮ್ಗೆ ಆಶ್ಚರ್ಯ ಆಗುತ್ತೆ. ಕರ್ನಾಟಕಕ್ಕೆ ಸೇರಿರೋರು ಎಲೆಕ್ಟ್ ಮಾಡೋರು ನಾವು, ಆದರೆ ಅವ್ರು ಮಾತಾಡೋದು ಮಹಾರಾಷ್ಟ್ರದ ಬಗ್ಗೆ. ಇವಾಗ ವೈಟ್ ಫೀಲ್ಡಲ್ಲಿ ಎಲೆಕ್ಟ್ ಆಗೋರು ಏನಾದರೂ ಹಿಂದಿ ಬೆಲ್ಟ್ ಬಗ್ಗೆ ಮಾತಾಡಿದ್ರೆ ಏನು ಮಾಡೋದು? ಅದ್ರ ಬಗ್ಗೆ ಯಾರು ಚರ್ಚೆ ಮಾಡಬೇಕು? ಯಾರು GB ಅಂತ ಮಾಡಿದಾರೋ ಅವರೆಲ್ಲ ಕೂತ್ಕೊಂಡು ಕ್ಲೀನಾಗಿ ಚರ್ಚೆ ಮಾಡಿಬಿಟ್ಟು ಮಾಡಿರ್ತಾರೆ. ಆದರೆ CM ಅವರು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಲೇಬೇಕು. ಅಲ್ಲಿಂದ ಬರೋ ಆದಾಯ ಎಲ್ಲಾರ್ಗೂ ಕರೆಕ್ಟಾಗಿ ಡಿವೈಡ್ ಆಗಲೇಬೇಕು. ಇಲ್ಲ ಬರೀ ವೈಟ್ ಫೀಲ್ಡ್ ಇಂದ ಬರೋದು ಒಂದೇ ಕಡೆ ಕೊಟ್ಬಿಡ್ತೀವಿ ಅಂದ್ರೆ ತಾರತಮ್ಯ ಆಗೇ ಆಗುತ್ತೆ. ನೀವು ಹೇಳೋದನ್ನ ಎಂಥವ್ರು ಅಕ್ಸೆಪ್ಟ್ ಮಾಡಬೇಕು. ಈ ಕುಮಾರ್ ಅವ್ರು ಆಗಲೇ ಎಕ್ಸ್ಪ್ಲೇನ್ ಮಾಡಿದಾಗ ಎಷ್ಟು ಕನ್ವಿನ್ಸಿಂಗ್ ಆಗಿತ್ತು ಅಂದರೆ 5 ಪಾಲಿಕೆ ಆಗಲಿ ಬಿಡು, ಚೆನ್ನಾಗಾಗುತ್ತೆ ಅಂದರೆ ಎಲ್ಲರ ಸಮಸ್ಯೆಗೆ ಬೇಗ ಪರಿಹಾರ ಸಿಗುತ್ತೆ ಅಂದರೆ ಯಾಕೆ ಬೇಡ ಅಂತ ಅನಿಸುತ್ತೆ. ಬಟ್ ಪ್ರಾಕ್ಟಿಕಲಿ ನೋಡಬೇಕಾದ್ರೆ ಈಗ ನೋಡಿ, ಕರ್ನಾಟಕದಲ್ಲಿ ದೊಡ್ಡ ಮ್ಯಾಂಡೇಟ್ ಇದೆ ಕಾಂಗ್ರೆಸ್ಗೆ. BJP ಮತ್ತು JDS ಶಾಸಕರಿಗೆ ಸಕಾಲಕ್ಕೆ ಸರಿಯಾದ ಟೈಮಿಗೆ ಅಂದ್ಕೊಂಡಷ್ಟು ಅನುದಾನ ಸಿಗ್ತಾ ಇದೆಯಾ? ಇಲ್ಲ ಅಂದಮೇಲೆ ಅದು ಹೆಂಗೆ 5 ಪಾಲಿಕೆ ಆದಮೇಲೆ ಸಿಕ್ಬಿಡುತ್ತೆ ಅಂತ ಅನ್ಕೊಳ್ಳೋದು? ಮೇಡಮ್, ಕರ್ನಾಟಕದಲ್ಲಿರೋ ಕಾಂಗ್ರೆಸ್ಗೂ ಏನಾದರೂ ಅಷ್ಟು ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಏನಾದರೂ ಅವ್ರ ಮನಸ್ಸಲ್ಲಿ ಇತ್ತಾರೆ ಯಾವಾಗಲೂ ಎಲೆಕ್ಷನ್ ಮುಗಿಸ್ಬಿಡ್ತಾ ಇದ್ರು. ಅವ್ರಿಗೆ ಗೊತ್ತಿದೆ ಎಲೆಕ್ಷನ್ ಆದರೆ ಇವ್ರು ಬರಲ್ಲ ಅಂತ, ಅದಕ್ಕೆ ಇವ್ರು ಮುಂದೆ ತಳ್ಕೊಂಡು ಹೋಗ್ತಾ ಇರೋದು. ಹೌದು, ಬರ್ಬೋದು. ಅದರಲ್ಲಿ ಏನು ಆಶ್ಚರ್ಯ ಏನಿದೆ? ಜನ ಆಶೀರ್ವಾದ ಮಾಡ್ಬೋದು. ಜನ ಆಶೀರ್ವಾದ ಮಾಡಿದ್ರೆ ಯಾರು ಬೇಕಾದ್ರೂ ಬರ್ಬೋದು. ಏನ್ ಕಾಂಗ್ರೆಸ್ ಅವ್ರಿಗೆ ಏನಾಗಿದೆ ಅಂದ್ರೆ ದುರಂಕಾರ ಜಾಸ್ತಿ ಆಗ್ಬಿಟ್ಟಿದೆ. ನಾವೇ ಮಾಡಿರೋದು ಅಂತ. ನೀವ್ ಏನು ಮಾಡಿಲ್ಲ. ನೀವು ಮಾಡಿರೋದು 2.5 ವರ್ಷದಿಂದ ಜನ ನೋಡಿದ್ದಾರೆ. ಬೆಂಗಳೂರಲ್ಲಿ ಇರೋ ಗುಂಡಿ ಮುಚ್ಚಕ್ಕಾಗಿಲ್ಲ, ಇರೋ ಕಸ ಎತ್ತಕ್ಕಾಗಿಲ್ಲ. ನೀವೇನ್ ಮಾಡ್ತೀರಾ? ಯಾರು ಹೇಳಿದ್ದು? 1,000 ಕೋಟಿ ಗುಂಡಿ ಮುಚ್ಚಕ್ಕೆ ಅಂತ ಕೊಟ್ಟಿಲ್ಲ. ಎಲ್ಲೋಯ್ತು ಮೇಡಮ್ ಆ ದುಡ್ಡು? ಗುಂಡಿ ಎಲ್ಲ ಮುಚ್ಚಿದಾರ ಮೇಡಮ್? ಆ ಗುಂಡಿಯಲ್ಲಿ ಏನಾದ್ರು ದುಡ್ಡು ಹಾಕ್ಬಿಟ್ಟು ಮುಚ್ಚಿದಾರ ಕಾಂಗ್ರೆಸ್ ಅವರು? ಕಾಂಗ್ರೆಸ್ ಅವ್ರು ಏನಾದ್ರು ದುಡ್ಡು ಹಾಕ್ಬಿಟ್ಟು ಮುಚ್ಚಿದಾರ? ಬನ್ನಿ ಬೆಂಗಳೂರಲ್ಲಿ, ಎಲ್ಲೂ ದೂರ ಹೋಗಂಗಿಲ್ಲ. ವಿಧಾನಸೌಧ ಮುಂದೆ ಹೋಗಿ ನೋಡಿ, ಗೊತ್ತಾಗುತ್ತೆ. ವಿಧಾನಸೌಧ ಮುಂದೆ ಹೋಗಿ, ವಿಧಾನಸೌಧ ಮುಂದೆ ಹೋಗಿ, ನಾನು ಹೇಳ್ತಾ ಇದ್ದೀನಿ, ಇವಾಗಲೇ ಹೋಗಿ ನೀವು ಅಲ್ಲಿ ಗುಂಡಿ ಇದ್ರೆ ಏನ್ ಮಾಡ್ತೀರಾ? ರಾಜೀನಾಮೆ ಕೊಡ್ತೀರಾ? ರಾಜೀನಾಮೆ ಕೊಡ್ತಾರ DK ಶಿವಕುಮಾರ್ ಅವರು ಬೆಂಗಳೂರಲ್ಲಿ ಗುಂಡಿಗಳಿದ್ರೆ? ಸರ್, ಸಮಸ್ಯೆಗಳು ಯಾವ್ದಿದೆ ಅದ್ರ ಬಗ್ಗೆ ಕೆಲಸ ಮಾಡಿದ್ದೀರಾ? DK ಶಿವಕುಮಾರ್ ಬೆಂಗಳೂರು ಮಿನಿಸ್ಟರ್, ಬೆಂಗಳೂರು ಬಗ್ಗೆ ಏನ್ ಮಾಡಿದಾರೆ ಅಂತ ಹೇಳಿ ಸರ್. ಏನ್ ಮಾಡಿದಾರೆ ಅಂತ ಹೇಳಿ DK ಶಿವಕುಮಾರ್ ಅವರು. ಆಡಳಿತ ಅಂದಾಗ ವಿರೋಧ ಪಕ್ಷದವ್ರು ಪ್ರಶ್ನೆ ಮಾಡ್ಲಿ ಅಂತ ಮಾಡೋದಲ್ಲ, ಪ್ರಶ್ನೆ ಬರ್ದಿರಂಗ್ ನೋಡ್ಕೊಳ್ಳೋದು ಅಲ್ಲ. ನೋಡಿ, ಈಗ ಆಗ್ಲೇ ನಾವು ಆಪ್ಷನ್ ಕೊಟ್ಟಿದ್ದೇವೆ. ಇದು ಏನಾದ್ರು ಸಾರ್ವಜನಿಕರಿಂದ ಕಂಪ್ಲೇಂಟ್ ಬಂದ್ರೆ ಅಧಿಕಾರಿಗಳನ್ನ ಹೊಣೆ ಮಾಡ್ತೇವೆ. ಸಫಿಶಿಯೆಂಟ್ ಆಗಿ ನಿಮ್ಗೆ ಅದನ್ನು ಮುಚ್ಚೋದಕ್ಕೆ ಹಣ ಕೊಟ್ಟಿದ್ದೇವೆ ಅಂತ ಹೇಳಿ ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟ ಮೇಲೆ ನಿಮ್ಗೆ ಆ ಥರದ್ದು ಎಲ್ಲಾರು ಕಂಡು ಬಂದ್ರೆ GBAಗೆ ಆ ಫೋಟೋ ಅಪ್ಲೋಡ್ ಮಾಡಿ. ಒಂದು ನಿಮಿಷ, ಹೇಳಿದ್ರಲ್ಲ ಮೇಡಮ್, ಸಾರ್ವಜನಿಕರು ಏನೇ ಕೊಟ್ಟರು ಒಂದು ಫೋಟೋ ಕೊಟ್ಟಿ ಅಂತ ಅಂದ್ಬಿಟ್ಟು ರೀಸೆಂಟ್ ಆಗಿ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಸ್ ಅವರು ತಮ್ಮ ಕಂಪ್ಲೇಂಟ್ ತಗೊಂಡೋಗಿ ಡೆಪ್ಯೂಟಿ CM ಅಂತ ಹೇಳ್ಬೇಕಾದಾಗ ಏನ್ ಹೇಳಿದ್ರು ಅವರು? ನಟ್ಟು ಬೋಲ್ಟ್ ಟೈಟ್ ಮಾಡ್ತೀವಿ, ಯಾರ ಹತ್ರ ಮಾತಾಡ್ತಾ ಇದ್ದೀರಾ, ಹುಷಾರಾಗಿರಿ, ನಮ್ ತಮ್ಮನ್ನ ಸೋಲ್ಸಿದ್ರಿ ಸರ್. ನಾನು ಹೇಳ್ತಾರೆ, ತಾವ್ ಹೇಳಿದಕ್ಕೆ ರಾಜರಾಜೇಶ್ವರಿ ನಗರ ವಿಷಯನಾ? ರಾಜರಾಜೇಶ್ವರಿ ನಗರ ವಿಷಯನಾ? ಯಾವ್ದಂತ ಸಂತೋಷ ಹೆಗಡೆ ಅವ್ರನ್ನ ಕೇಳೋಣ. ಈಗ ಸಂತೋಷ ಹೆಗಡೆ ಅವ್ರನ್ನ ಕೇಳೋಣ. ನಾ ಹೇಳ್ತಾ ಇರೋದಂದ್ರೆ ಏನಾದ್ರೂ ಒಂದು ಸಂತೋಷ ಹೆಗಡೆ ಅವರು ರಾಜರಾಜೇಶ್ವರಿ ಸ್ವಾತಂತ್ರ್ಯ ಇಲ್ವಲ್ಲ ಮೇಡಮ್ ಅಲ್ಲಿ? ಮೇಡಮ್, ಬೆಂಗಳೂರಲ್ಲಿ ಇರೋ ಸಮಸ್ಯೆ ಬಗ್ಗೆ MLA ಹತ್ರ ಹೋದ್ರೆ ಈ ತರ ಮಾತಾಡ್ತಾರಂದ್ರೆ ನಾಳೆ GBA 5 ಪಾಲಿಕೆಗಳಾದ್ರೆ ಏನೇನ್ ಮಾತಾಡ್ಬೋದು ಇವರು? ಮೇಡಮ್, ಇದು ಅಲ್ಲಿ BJP ಅಲ್ಲ, ಈಗ ನೀವು ಸಮಸ್ಯೆ ಕೇಳಿಸ್ಕೊಂಡ್ರಿ ಸರ್. ಇದೆಲ್ಲ ಏನು ಅಂದ್ರೆ ಆಡಳಿತ ಪಕ್ಷದವ್ರು ಏನೋ ಆಡಳಿತ ನಡೆಸ್ತಿದ್ದಾರೆ ಅಂತ ಹೇಳಿ ನಿಮ್ಮನ್ನ ಟಾರ್ಗೆಟ್ ಮಾಡ್ತಿಲ್ಲ, ಅವ್ರವ್ರ ಭಾವನೆಗಳನ್ನ ಹಂಚ್ಕೊಂಡಿದ್ದಾರೆ. ನಾವು ಒಂದು ಆಡಳಿತ ಪಕ್ಷವಾಗಿ ಹೇಳುವ ಪ್ರಶ್ನೆಗಳಿಗೆ ಪ್ರತ್ಯುತ್ತರವಾಗಿ ನಾವು ಕಾರ್ಯ ಮಾಡಬೇಕಾಗಿದೆ. ಖಂಡಿತ ಅದನ್ನ ನಾವು ಮಾಡ್ತೀವಿ. ಈಗ ಇವ್ರು ಹೇಳಿದ್ರು ಗುಂಡಿ ವಿಧಾನಸೌಧ ಮುಂದೆ ಕಾಣಿಸ್ತಿದೆ ಅಂತ. ದಯಮಾಡಿ ನಾನು AAP ವಕ್ತಾರರಲ್ಲಿ ಕೇಳ್ಕೊತಾ ಇದ್ದೀನಿ, ಈಗಲೇ ನನ್ನ ಜೊತೆ ಬಂದು ಆ ಫೋಟೋ ಕೊಡಿ, ನಾನು ಅಪ್ಡೇಟ್ ಮಾಡಿಸ್ತೀನಿ. ನಾಳೆ ಬೆಳಗ್ಗೆ ಅದಿದ್ರೆ ಕೇಳಿ, ಅಥವಾ ಬೆಳಗ್ಗೆ ಇದ್ರೆ ಕೇಳಿ, ಆಯ್ತಾ? ನಾಗೇಂದ್ರ ಅವರು ಹೇಳಿದ್ರು, ಈ ಚುನಾವಣೆಗಳು ನಡೆಸುವಾಗ ಕೆಲವು ಲೋಪದೋಷಗಳಾಗುತ್ತೆ, ಬೌಂಡ್ರಿಗಳು ಇನ್ನೂ ಫಿಕ್ಸ್ ಆಗಿಲ್ಲ ಅಂತ. ಈಗಾಗಲೇ ಶಿವಾಜಿನಗರದ ಶಾಸಕರಾದಂಥ ರಿಜ್ವಾನ್ ಅರ್ಷದ್ ಅವ್ರ ನೇತೃತ್ವದಲ್ಲಿ ಬೆಂಗಳೂರು ನಗರದ ಎಲ್ಲ ಶಾಸಕರು ಸದಸ್ಯರಾಗಿ ಸುಮಾರು 1 ವರ್ಷಗಳ ಕಾಲ ಇದಕ್ಕೆ ಸಂಬಂಧಪಟ್ಟಂತೆ ಸಭೆಗಳನ್ನು ಮಾಡಿ ಆಯಾ ವಿಧಾನಸಭಾ ಕ್ಷೇತ್ರಗಳು, ಆಯಾ ಉತ್ತರ, ಕೇಂದ್ರ, ಪೂರ್ವ, ಪಶ್ಚಿಮ, ದಕ್ಷಿಣ ಏನೇನಿದೆ
ಚರ್ಚೆಗಳನ್ನು ಮಾಡಿ ಅವರು ಕೊಟ್ಟ ಸಲಹೆಗಳು ಮತ್ತು ಅವರು ಹೇಳಿದಂತೆ ವಿಧಾನಸಭಾ ವ್ಯಾಪ್ತಿಯಲ್ಲಿ ಬರುವಂಥ ವಾರ್ಡ್ಗಳನ್ನ ವಿಂಗಡಣೆ ಮಾಡೋದಾಗ್ಲಿ, ಸಂಖ್ಯೆ ನಿಗದಿ ಮಾಡೋದಾಗ್ಲಿ, ಇದು ದೊಡ್ಡ ಚರ್ಚೆ ಮತ್ತು ಸಭೆಗಳ ಮೇಲೆ ಸಭೆಗಳು ನಡೆದು ಪಬ್ಲಿಕ್ ಗ್ರೀವೆನ್ಸ್ ಕರೆದು ಎಲ್ಲ ಭಾಗಗಳಲ್ಲೂ 5 ಭಾಗಗಳಲ್ಲೂ ಪಬ್ಲಿಕ್ ಗ್ರೀವೆನ್ಸ್ಗೆ ನಿಮ್ಮ ಮಾಧ್ಯಮದ ಮಿತ್ರರೇ ಬಂದಿದ್ರು. ಪಬ್ಲಿಕ್ ಗ್ರೀವೆನ್ಸ್ ಅಲ್ಲಿ ಯಾರ್ಯಾರು ಏನೇನು ಪ್ರಶ್ನೆಗಳು ಕೇಳ್ತಿದ್ರು, ಏನೇನು ಅಡಕ ಮಾಡಬೇಕು GBAಗೆ, ಏನೇನು ತೆಗಿಬೇಕು, ನಮ್ಮ ಆದಾಯದ ವಿಷಯ ಆಗಿರ್ಬೋದು ಅಥವಾ ಅಲ್ಲಿ ಆಗ್ಬೇಕಾಗಿರೋ ಕಾಮಗಾರಿಗಳು ಮತ್ತು ಅಲ್ಲಿರೋ ಸಮಸ್ಯೆಗಳ ಬಗ್ಗೆ ಏನು ಬೆಳಕು ಚೆಲ್ಲಿದಾರೋ ಅದರ ಆಧಾರದ ಮೇಲೆ ಗ್ರೇಟರ್ ಬೆಂಗಳೂರು ಈ ರಿಜ್ವಾನ್ ಅರ್ಷದ್ ಅವರ ಅಧ್ಯಕ್ಷತೆಯಲ್ಲಿ ವ್ಯಾಪ್ತಿಯನ್ನು ಕೂಡ ಈಗಾಗಲೇ ನಾಗೇಂದ್ರ ಅವರೇ ಈಗಾಗಲೇ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯನ್ನು ಬೃಹತ್ ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗಳನ್ನು ವಾರ್ಡ್ ವ್ಯಾಪ್ತಿಗಳನ್ನು ನಿಗದಿ ಮಾಡಿ ಚುನಾವಣಾ ಆಯೋಗದ ಕೈಯಲ್ಲಿ ಇದೆ. ಮತ್ತೆ ಇದು ಬೇಕು ಅಂತಂದ್ರೆ ನಿಮ್ಗೆ ಆ ವಾರ್ಡ್ ಆಫೀಸ್ಗಳು ಏನಿದೆ ಈಗ GBAದು ಅಲ್ಲಿ ಕೇಳಿದ್ರೆ ಕೊಡ್ತಾರೆ. ಜೊತೆಗೆ ಸಂಖ್ಯೆ ಕೂಡ ನಿಗದಿ ಮಾಡಿದ್ದಾರೆ, ಎಷ್ಟು ವೋಟರ್ಸ್ ಇರಬೇಕು ಅನ್ನೋದನ್ನ. ನಾವು ಬ್ಯಾಲೆಟ್ ಪೇಪರ್ ಮೇಲೆ ಚುನಾವಣೆ ನಡೆಸ್ತೇವೆ ಅಂತ ಹೇಳಿದ್ವಿ. ಮತ್ತೆ ಯದುಕುಮಾರ್ ಅವರು ಒಂದು ಪ್ರಶ್ನೆ ಎತ್ತಿದ್ರು, ಅತಿ ಹೆಚ್ಚು ಅದಕ್ಕೂ ಮುಂಚೆ ಯದುಕುಮಾರ್ ಗೌಡ್ರ ಪ್ರಶ್ನೆಗೆ ಹೋಗಿರಂತೆ. ಅದಕ್ಕೂ ಮುಂಚೆ ಈಗ ಅಖಂಡ ಬೆಂಗಳೂರು ಅನ್ನುವಂಥ ಒಂದು ಅಸ್ಮಿತೆ ಇದೆ, ಅದಕ್ಕೆ ಡಿಸ್ಟರ್ಬ್ ಆಗಲ್ವಾ? ನಾನು ನಿಮ್ಮ ಮಾತನ್ನ ನಾನು ಆಗಲೇ ಉತ್ತರ ಕೊಡಬೇಕಾಯ್ತು. ಮೊದಲು ನಮ್ಮ ನಾಡಪ್ರಭು ಕೆಂಪೇಗೌಡರು ನಿರ್ಮಿಸಿದಂಥ ಬೆಂಗಳೂರು ನಗರ ಅವರು ಆಡಳಿತದ ಸಂದರ್ಭದಲ್ಲಿ ಇಡೀ ಪ್ರಪಂಚವೇ ತಿರುಗಿ ನೋಡುವಂತೆ ಪೇಟೆಗಳನ್ನು ಸೃಷ್ಟಿ ಮಾಡಿ ಒಂದು ಇಷ್ಟು ಬೃಹತ್ತಾದಂಥ ನಗರ ಇವತ್ತು ಏನು ಪ್ರಪಂಚದಲ್ಲಿ ಗುರುತಿಸ್ಕೊಂಡಿದೆ. ಅದು ಕೊಟ್ಟಂಥ ಕೊಡುಗೆ ಕನ್ನಡಿಗರಾದಂಥ ಕೆಂಪೇಗೌಡರು ಆ ಕೊಡುಗೆಯನ್ನು ಯಾವತ್ತೂ ನಾವು ಅಲ್ಗಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ, ಸ್ಮರಿಸ್ಕೊಳ್ತಾನೆ ಇರಬೇಕಾಗುತ್ತೆ. ಈಗ ಪರಭಾಷಿಕರು ಬಂದಿದ್ದಾರೆ, ಅಲ್ಲಿ ಅದು ತೊಂದರೆ ಆಗ್ಬೋದು ಇಲ್ಲಿ ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆ ಅಸ್ತಿತ್ವಕ್ಕೆ ಬಂದ ಮೇಲೆ ಅಂತ. ಇದು ಬಹುತ್ವದ ರಾಷ್ಟ್ರ ಮೇಡಮ್, ಮೊದಲು ನಾವು ಅದನ್ನು ತಲೆಯಲ್ಲಿ ಇಟ್ಕೋಬೇಕು. ಇದು ಬರೀ ಒಂದು ಕನ್ನಡಿಗರ ಬೆಂಗಳೂರಾಗಿ ಈಗ ಉಳಿದಿದ್ಯಾ? ಅಲ್ಲ, ನಾನು ಹೇಳ್ತಿದ್ದೀನಿ, ನಾನು ಯಾಕೆ ಹೇಳ್ತಿದ್ದೀನಿ ಮಾತನ್ನ ಅಂತ ಹೇಳ್ತೀನಿ. ಅಲ್ಲ ಸರ್, ಯಾಕೆ ಹೇಳ್ತೀನಿ ನೋಡಿ, ಅದಕ್ಕೆಲ್ಲ ನಮ್ಮ ವಿರೋಧ ಇದೆ. ಆ ಥರದ ಮಾತುಗಳು ನೋಡಿ, ಅವ್ರು ಬಂದಿದ್ದಾರೆ ಇಲ್ಲಿ ತಮ್ಮ ಜೀವನವನ್ನ ಕಂಡುಕೊಳ್ಳೋದಕ್ಕೆ. ನೋಡ್ಬೇಕು ಸರ್. ಹೌದು ಮೇಡಮ್, ನಾನು ನಿಮ್ಮ ಮಾತನ್ನ ಒಪ್ಕೊಳ್ತಾನೆ, ಅದನ್ನು ನಾನು ಅಲ್ಗಳಿತಾನೆ. ಬೆಂಗಳೂರಿನಲ್ಲಿ ಜೀವನ ಕಟ್ಕೊಳ್ಳೋದಕ್ಕೆ ಇಡೀ ಬಹುತ್ವದ ರಾಷ್ಟ್ರ ಆಗಿರೋದ್ರಿಂದ ಸಂವಿಧಾನದಲ್ಲಿ ನಮಗೊಂದು ಆಶಯ ಇದೆ, ಅದರಡಿಯಲ್ಲಿ ಬದುಕ್ತಿರೋದ್ರಿಂದ ಕೆಂಪೇಗೌಡರ ಅಸ್ಮಿತೆಯನ್ನು ಕಳೆದುಕೊಳ್ಳಲಾರದಂತೆ ಕಾಂಗ್ರೆಸ್ ಸರ್ಕಾರ GBA ಏನು ರಚನೆ ಮಾಡಿದೆ ಅಲ್ಲಿ ಈಗ ಮೀಸಲಾತಿ ನೋಡಿ, ಮೀಸಲಾತಿ 50% ಮಹಿಳೆಯರು ಕೊಟ್ಟಿದ್ದೇವೆ, ಇತಿಹಾಸದಲ್ಲೇ ಕೊಟ್ಟಿಲ್ಲ ಯಾರು. ಈ ಗ್ರೇಟರ್ ಬೆಂಗಳೂರು ಚುನಾವಣೆಗೆ 50ಕ್ಕಿಂತ ಹೆಚ್ಚು % ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಟ್ಟಿದ್ದೇವೆ. ಅವರು ಕೂಡ ಬಂದು ತಮ್ಮ ಹಕ್ಕನ್ನ, ತಮ್ಮ ಬಹುತ್ವದ ವಿಚಾರಗಳನ್ನ ಚರ್ಚೆ ಮಾಡಲಿ, ತಮ್ಮ ಅಧಿಕಾರವನ್ನ ಚಲಾಯಿಸಿ ನಗರವನ್ನ ಬಲಿಷ್ಠವಾಗಿ ಕಟ್ಟಲಿ ಅಂತ ನಾವು ಅವಕಾಶವನ್ನು ಮಾಡ್ಕೊಂಡಿದ್ದೇವೆ. ಆ ತರದೊಂದು ಗ್ರೇಟ್ನೆಸ್ ಇದೆ. ಏನು ಕೆಂಪೇಗೌಡರ ಅಸ್ಮಿತೆ ಹಾಳಾಗುತ್ತೆ, ಪರಭಾಷಿಗರ ಆವಳಿ ಜಾಸ್ತಿ ಆಗುತ್ತೆ, ಅವರು ತಮ್ಮ ದೌರ್ಜನ್ಯ ದಬ್ಬಾಳಿಕೆಗಳು ಮಾಡ್ತಾರೆ ಅಂದ್ಬಿಟ್ಟು AAP ಅವರು ಕೂಡ ಹೇಳಿದ್ರು. ಅದನ್ನ ಚುನಾವಣೆಗೆ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಯಾವ ಅಭ್ಯರ್ಥಿಗಳು ಯಾವ್ಯಾವ ಪಾರ್ಟಿಯವರು ಆಗ್ತೀವಿ ಅನ್ನೋದ್ರ ಮೇಲೆ ಕೂಡ ನಿಗದಿ ಆಗುತ್ತೆ. ಈಗ ನಾನ್ ಕೊಡಲ್ಲಪ್ಪ, ನೀವು ಕೊಡದೇ ಇರ್ತೀರಿ, ಇವ್ರು ಕೊಡಲ್ಲ, ಇವ್ರು ಕೊಡದೇ ಇರ್ತಾರ, ಇವ್ರು ಕೊಡಲ್ಲ, ಇವ್ರು ಕೊಡದೇ ಇರ್ತಾರ. ಎಲ್ಲ ಪಕ್ಷಗಳು ಒಂದ್ ನಿಮಿಷ, ಬಹುತ್ವದ ರಾಷ್ಟ್ರ ಅಲ್ವೇ? ಹಂಗಾಗಿ ಅವರ ಸಾಂವಿಧಾನಿಕ ಒಂದ್ ನಿಮಿಷ, ಅವ್ರ ಸಾಂವಿಧಾನಿಕ ಹಕ್ಕನ್ನ ನಾವು ಕಸ್ಕೊಳಕ್ ಸಾಧ್ಯ ಆಗೋದಿಲ್ಲ. ಇದು ಅವ್ರ ಸಾಂವಿಧಾನಿಕ ಹಕ್ಕನ್ನು ಕಸ್ಕೊಳಕ್ ಆಗತ್ತ? ನಾವು ನಾನು ನಿಂತ್ಕೋತೀನಿ ಅಂತ ಬಂದಾಗ ನಾನು ಬೇಡ ಅಂತ ತಿರಸ್ಕಾರ ಮಾಡಕ್ ಸಾಧ್ಯ ಇದೆಯಾ? ಬರ್ಲಿ. ಆದ್ರೆ ಇವ್ರು ಹೇಳಿದಂತೆ ಅಧಿಕಾರ, ಸಣ್ಣ ಪಾಸ್ ತಗೊಳ್ಳೋಣ, ವೆರಿ ನೈಸ್ ಪಾಯಿಂಟ್ ಕೊಟ್ಬಿಡಿ. ಒಂದ್ ನಿಮಿಷ, ಬಹುತ್ವದ ರಾಷ್ಟ್ರ ಇದು ಮೇಡಮ್. ಅದು ಆಗದು ಸರ್, ಕುಮಾರ್ ಸರ್ ಅವರೇ, ಭಾಷಾಂತರದ ಮೇಲೆ ರಾಜ್ಯಗಳ ರಚನೆ ಆಗಿದ್ದಂಥದ್ದು, ಭಾಷೆಗಳ ಮೇಲೆ ರಾಜ್ಯ ರಚನೆ ಆಗಿದ್ದಂಥದ್ದು, ಕೇರಳದಲ್ಲೂ ಕಂಟೆಸ್ಟ್ ಮಾಡಿ ನೋಡೋಣ, ಭಾಷೆಗಳ ಮೇಲೆ ರಾಜ್ಯಗಳ ರಚನೆ ಆಗಿದ್ದಂಥದ್ದು. ಸರ್ ಒಂದ್ ನಿಮಿಷ, ತಾವು ಮಾತಾಡಿದ್ರೆ ಕೇಳ್ಬೇಕಾಗುತ್ತೆ, ಒಂದ್ ನಿಮಿಷ ಕೇಳ್ಬೇಕಾಗುತ್ತೆ. ಭಾಷಾಂತರದ ಮೇಲೆ ರಚನೆ ಆಗಿರ್ಬೇಕಾದಾಗ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡೋದು ಬೇಕಲ್ವಾ ಮೇಡಮ್? ಅಲ್ಲಿ ಪ್ರಾಮುಖ್ಯತೆ ಕೊಡ್ಬೇಕು. ನಾ ಹೇಳ್ತಾ ಇರುವಂತದ್ದು ಕನ್ನಡಿಗನೇ ಸಾರ್ವಭೌಮ ನೋಡಿ. ಆದ್ಮೇಲೆ ಪ್ರಧಾನಿ ಮಾಡಿದಿರ್ರಿ,
ತಮಿಳುನಾಡಿನ ಹೆಸರನ್ನು ಪ್ರಧಾನಿ ಮಾಡಿದ್ರಿ. ತಪ್ಪಾಗುತ್ತೆ ಕೇರಳದಿಂದ ಕಾಂಗ್ರೆಸ್ ಅವರು ಮೇಡಮ್ ನಾನು ಹೇಳ್ತಾ ಒಂದು ಏನ್ರಿ ಆಮೇಲೆ ಕೇಂದ್ರ ಸರ್ಕಾರ ಕರ್ನಾಟಕ ಅಷ್ಟು ವಾಪಸ್ ಕೊಡ್ತಿದ್ಯಾ? ಒಂದ್ ನಿಮಿಷ ಸರ್. ಕೇಂದ್ರೀಕರಣಕ್ಕೆ ಬರೋದಾದ್ರೆ ಏನಕ್ಕೆ ಗೊತ್ತಾ ಕೇರಳದವ್ರ ಬಗ್ಗೆ ಸಪೋರ್ಟ್ ಅದು ಮಾಡಬೇಕು. ಬಿಡಿ ಗೊತ್ತಾ? ಅದು ಆಕ್ಚುಲಿ ಕರ್ನಾಟಕದಲ್ಲಿ ಇರೋ ಇನ್ಚಾರ್ಜ್ ಕೇರಳದವ್ರಿಲ್ಲ. ಕೇರಳದಿಂದ ಯಾರು ಬಂದ್ರು ಅವ್ರು ತಗೊಂಡು ಓಕೆ, ಓಕೆ. ಬಾಬು ಸರ್ ನಿಮ್ದೊಂದು ಪಾಯಿಂಟ್ ಹೇಳಿ ಬೇಗ. ಹೇಳಿದ್ದು ಕಾಂಗ್ರೆಸ್ ಇದೆ. ಏನಾದ್ರೂ ಮಾತಾಡಿದ್ರೆ ಮೊದಲು ಗೆದ್ಬಿಟ್ಟು ಬಂದು ಮಾತಾಡಿ ಅಂತಾರೆ. ಸರ್, ನಿಮ್ಗೆ ಬರ್ತಿಲ್ಲ ನಾನು. ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ ಅಂತಾನೆ ಮಾತಾಡ್ತಾ ಇರೋದು. ದಯವಿಟ್ಟು ಹತ್ರ ಬಾಬು ಸರ್ ಬೇಗ ಬೇಗ ಕ್ವಿಕ್ ಆಗಿ ಹೇಳಿ. ಹಾ ಮೇಡಮ್ ನೋಡಿ, ಒಂದು ಮಾತನ್ನು ಹೇಳ್ತಿದ್ದೀನಿ. ಮನೆ ವಕ್ತಾರರು ಮಾಡಿರ್ತಕ್ಕಂಥ ವಿಚಾರ ಕಾಂಗ್ರೆಸ್ ವಕ್ತಾರ ಅಂತ ಹೇಳಿ. ಕಾಂಗ್ರೆಸ್ ವಕ್ತಾರರೇನೆ ಅವರು ಹೇಳಿರೋದು ಎಷ್ಟು ಅವ್ರಿಗೆ ಓಟ್ಗಳ ಮೇಲೆ ಆಸಕ್ತಿ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಆಯಿತು, ನಾವು ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥ ಕನ್ನಡಿಗರಿಗೆ ಎಲ್ಲೆಲ್ಲಿ ಏನೇನು ಆದ್ಯತೆ ಕೊಟ್ಟಿದ್ದಾರೆ ದಯಮಾಡಿ ಒಂದು ಮಾತು ಹೇಳಕ್ಕೆ ಹೇಳಿ. ಅಲ್ಲ, ನೀವೆಷ್ಟು ಕೊಡ್ತೀರಾ ಅಂತಾನು ಹೇಳಿ ಸರ್. ಒಂದು ನಿಮಿಷ. ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀವಿ, ಅವ್ರ ಮೇಲೆ ಆರೋಪ ಮಾಡೋದಲ್ಲ. ನೀವಿಬ್ರು ಜಂಟಿಯಾಗಿ ಏನ್ ಮಾಡಕ್ ಹೊರಟಿದ್ದೀರಾ? ಒಂದು ನಿಮಿಷ. ನೀವು ಕರ್ನಾಟಕದಲ್ಲಿ ಕನ್ನಡಿಗರ ಒಳ್ಳೆತನನ ವೀಕ್ನೆಸ್ ಅಂತ ದಯವಿಟ್ಟು ನೋಡಿ, ಒಂದು ನಿಮಿಷ ದಯವಿಟ್ಟು. ಕರ್ನಾಟಕದಲ್ಲಿ ಕನ್ನಡಿಗರ ಒಂದು ಒಳ್ಳೆತನನ ನೀವು ವೀಕ್ನೆಸ್ ಆಗಿ ತಿಳಿದ್ರೆ ನಮ್ಮ ಅಸ್ಮಿತೆಯನ್ನ ನಾವು ಬಿಟ್ಬಿಡಕ್ಕೆ ಸಿದ್ಧನೇ ಇಲ್ಲ ರೀ ಕರ್ನಾಟಕದಲ್ಲಿ. ಕನ್ನಡ ನಾನು ಮಾತಾಡಿಲ್ಲ. ಕೆಂಪೇಗೌಡರ ಅಸ್ಮಿತೆಯನ್ನ ಯಾವುದೇ ಕಾರಣಕ್ಕೂ ಕನ್ನಡಿಗ ಸಾರ್ವಭೌಮತ್ವ ಬಂದೇ ಇಲ್ಲ. ನಾವು ಹೇಳಾದ್ಮೇಲೆ ಸಾರ್ವಭೌಮತೆ ಬರ್ತಾ ಇದೆ. ಒಂದು ನಿಮಿಷ ಮಾತಾಡಿ. ಮೇಡಮ್, ಇನ್ನೊಂದು ವಿಚಾರ ಇದೆ ಮೇಡಮ್, ಒಂದು ನಿಮಿಷ ಬಿಡಿ. ಅವರು ಮಾತಾಡ್ತಾರೆ. ಯಾಕೆಂತಂದ್ರೆ ಓಟ್ಗಳು ಬೇಕಾಗುತ್ತೆ. ಈಗ ಏನೇನು ವಿಂಗಡಣೆ ಮಾಡಿದ್ದಾರೆ ಅಂತಕ್ಕಂಥದ್ದು ಜನಗಳ ಮುಂದೆ ಬರುತ್ತೆ. ಗಡಿ ವಿಷಯದಲ್ಲಿ ಹೇಳ್ತಿದ್ರು, ನಾನು ಕ್ಯಾಂಡಿಡೇಟ್ಗಳಿಗೆ ಇನ್ನೂ ಗೊತ್ತಾಗಿಲ್ಲ ಅಂತಕ್ಕಂಥದ್ದು ಹೇಳಿ, ಅದು ಪ್ರಕ್ರಿಯೆ ಆಗಿದೆ, ಅದು ಅಫಿಷಿಯಲ್ ಆಗಿ ಎಲ್ಲ ಆಗಿದೆ. ಅವ್ರು ಹೇಳ್ತಿದ್ರು ಯಾವುದು ಈ ಹಳ್ಳಗಳ ಗುಂಡಿಗಳ ಬಗ್ಗೆ ಹೇಳ್ತಿದ್ರು. ನೀವು ತಗೊಂಡು ನೋಡಿದ್ರೆ ಒಂದು ಫೋಟೋ ಹಾಕಿದ್ರೆ ಏನು ಕತೆ ಕಾಯ್ತಾ ಇದ್ದಾರೆ ಸರ್ಕಾರ? ಎಷ್ಟು ಜನ ಅಧಿಕಾರಿಗಳು ಹೊಣೆ ಮಾಡಿದ್ದೀರಾ? ಎಷ್ಟು ಜನ ಅಧಿಕಾರಿಗಳು ಸಮಾಧಾನವಾಗಿ ಕೇಳ್ತಾ ಇದ್ದೀರಿ? ಎಲ್ಲದಕ್ಕಿಂತ ಮುಖ್ಯವಾಗಿ ಈಗ ನಾನು ಮಾತಾಡ್ತಕ್ಕಂಥ ವಿಚಾರ, ಈ ಚುನಾವಣೆಯಲ್ಲಿ ಒಂದು ನಿಮಿಷ, ಒಂದು ಸೆಕೆಂಡ್. ಈ ಚುನಾವಣೆಯಲ್ಲಿ ಅತಿ ಮುಖ್ಯವಾದಂಥ ಗಂಭೀರವಾದಂಥ ವಿಚಾರ ಇರ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯ ಜನತೆನೂ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ, ಅತಿ ದೊಡ್ಡ ಭ್ರಷ್ಟಾಚಾರ ನಡೀತಕ್ಕಂಥ ಒಂದು ಸಂಭವ ಇದೆ. ಯಾಕೆಂದರೆ ಬಂಡವಾಳಶಾಹಿಗಳು ಈಗ ಆಲ್ರೆಡಿ ಮಾತಾಡ್ತಾರೆ 4 ಕೋಟಿ 5 ಕೋಟಿ ಬೇಕು ಅಂತಕ್ಕಂಥದ್ದು. ಆಗಲೇ ಮಿತ್ರರು ಹೇಳ್ತಾ ಇರ್ತಕ್ಕಂಥ ವಿಚಾರ ಟೋಟಲಿ ನಾವು ಇದು ಮಾಡೋದಾದರೆ, ಜನಸಾಮಾನ್ಯರು ಇವತ್ತು ಎಂಥ ಬಂಡವಾಳಶಾಹಿಗಳು, ಎಂತೆಂಥ ಕ್ರಿಮಿನಲ್ ಹಿನ್ನೆಲೆ ಇರ್ತಕ್ಕಂಥವ್ರು ಇವತ್ತು ಸ್ಪರ್ಧೆ ಮಾಡೋದು ಯಾರೇ ಆಗಿರಲಿ, ನೀವು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಉತ್ತಮರು. ಯಾಕೆಂದರೆ ಅನೇಕ ಜನತೆ ಇವತ್ತು ಹಣ ಇರೋದಿಲ್ಲ, ಒಳ್ಳೆ ಕೆಲಸಗಳು ಮಾಡಬೇಕು ಅಂತಕ್ಕಂಥ ಒಂದು ಭಾವನೆಗಳಿಂದ ಬಂದಿರ್ತಾರೆ. ಅಂತವರಿಗೆ ಡೆಪಾಸಿಟ್ ಬರಲ್ಲ ಮೇಡಮ್. ಆ ಕಾರಣದಿಂದ ಇವತ್ತು ಈ ಕೋಟ್ಯಾಂತರ ರೂಪಾಯಿ ಏನು ಹಗರಣ ನಡೆಯುತ್ತೆ, ಇದ್ರ ಬಗ್ಗೆ ಸ್ವಲ್ಪ ಎಚ್ಚೆತ್ಕೋಬೇಕು ಅಂತಕ್ಕಂಥದ್ದು ಕೂಡ ಸ್ಪಷ್ಟ. ಬ್ಯಾಲೆಟ್ ಬಗ್ಗೆ ನೀವೇನೋ ಮಾತಾಡಕ್ ಬಂದ್ರಿ ಮೇಡಮ್. ನಾನೇನು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಅವರು ಹೆಸರು ಹೇಳೋ ಥರ ಅದೇ EVM ಇಂದ ಗೆದ್ದಿದ್ದಾರೆ. ಇವತ್ತು EVM ಮೇಲೇನೆ ಅನುಮಾನ ಇದೆ. ಇಲ್ಲ, ನಾವು ಬ್ಯಾಲೆಟ್ಗೂ ರೆಡಿ ಇದ್ದೀವಿ, EVMಗೂ ರೆಡಿ ಇದ್ದೀವಿ. ಪ್ರಜಾಪ್ರಭುತ್ವದಲ್ಲಿ ಬರೀ ಬುಕ್ ತೋರಿಸ್ಬಿಟ್ಟು ನಾವು ಪ್ರಜಾಪ್ರಭುತ್ವದಲ್ಲಿ ಆಗಲ್ಲ. ಪ್ರಜಾಪ್ರಭುತ್ವದಲ್ಲಿ ಏನೇನಿದೆ ಅದರ ಮೇಲೆ ಎಲ್ಲ ನಂಬಿಕೆ ಇರಲೇಬೇಕು. ಎಲೆಕ್ಷನ್ ಅನ್ನೋದು ಆಗ್ಲಿ ಯಾವ್ದಾದ್ರು ದಯವಿಟ್ಟು ಕೇಜ್ರಿವಾಲ್ ಅವರು EVM ಬಗ್ಗೆ ಹೇಳಿಲ್ಲ. ಸಿದ್ದರಾಮಯ್ಯನವರು ಬಾದಾಮಿಲಿ ಎಲೆಕ್ಷನ್ ಮಾಡಿದ್ರೆ ಅಕ್ಸೆಪ್ಟ್ ಮಾಡೋಣ. ಸಿದ್ದರಾಮಯ್ಯನವರು ಬಾದಾಮಿಲಿ ಕಂಟೆಸ್ಟ್ ಮಾಡಿದ್ರೆ ಎಕ್ಸೆಪ್ಟ್ ಮಾಡ್ಬೋದು, ಅದು ಕರ್ನಾಟಕ ಇದು ಕರ್ನಾಟಕ ಅಂತ ಹೇಳಿ. ಸಿದ್ದರಾಮಯ್ಯನವರು ಕೇರಳದಲ್ಲಿ ಕಂಟೆಸ್ಟ್ ಮಾಡಿದ್ರೆ ಕೇರಳದವ್ರು ಒಪ್ಕೋತಾರ? ಅದು ಕುಮಾರ್ ಅವರು ಉತ್ತರ ಕೊಡ್ಬೇಕಾಗತ್ತೆ. ಒಂದು ಮೇಡಮ್, ನಾ ಹೇಳುವಂತದ್ದು ಸರ್, ನಾ ಆಗ್ಲೇ ಹೇಳ್ದಾಗೆ ನಾ ಹೇಳ್ತಾ ಇರೋದು ಏನು ಅಂತಂದ್ರೆ, ಭಾಷಾವಾರು ಮೇಲೆ ಪ್ರಾಂತ್ಯಗಳ ರಚನೆ ಆದ್ಮೇಲೆ ಆ ಭಾಷೆಗೊಂದು ಪ್ರಾಮುಖ್ಯತೆ ಇರಬೇಕು. ಆ ಪ್ರಾಮುಖ್ಯತೆ ಬಗ್ಗೆ ಮಾತಾಡ್ಬೇಕಾದಾಗ ಹೌದು, ನಮ್ಮ ದೇಶದಿಂದ ಬಹುತ್ವದಿಂದ ಕೂಡ ಯೂನಿಟಿ ಇನ್ ಡೈವರ್ಸಿಟಿ ಅಂತ ನಾವು ಹೇಳೋದಂಥದ್ದು. ಆದ್ರೆ ಭಾಷಾ ಅಸ್ಮಿತೆ ಬಂದಾಗ ಅದಕ್ಕೆ ಮೊದಲನೇ ಪ್ರಾಶಸ್ತ್ಯ ಕೊಡ್ಬೇಕು. ಮೇಡಮ್, ಇವ್ರೇನ್ ಮೇಡಮ್ ಹೇಳ್ತಾ ಇರೋಂಥದ್ದು? ಹೇಳಿ ಅಂದ್ರೆ ಸರ್, ನಿಮಗೆ ಅಭ್ಯಾಸ ಆಗ್ಬಿಟ್ಟಿದೆ. ಭಾಷೆ ಬಗ್ಗೆ
ಸರ್, ಕುಮಾರ್ ಸರ್. ಚುನಾವಣೆ ನಡೆದಾಗ ನೀವ್ ಯಾರ್ಯಾರು ಟಿಕೆಟ್ ಕೊಟ್ಟಿದ್ರಿ BBMP ಯಲ್ಲಿ ಹೌದು. ಸ್ವಲ್ಪ ತಿರುಗಿಸ್ ನೋಡಿ ಪುಟನ. ಒಂದು ನಿಮಿಷ, ಜನಗಳು ತೀರ್ಮಾನ ಮಾಡ್ತಾರೆ. ಬಾಬು ಸರ್, ನಾವು ಬಾಬು ಸರ್, ಇದು ಹೆಂಗೆ ಅಂದ್ರೆ- ಒಳ್ಳೆಯವರಿಗೆ ಕೊಟ್ಟಿದ್ದೀವಿ, ಅಲ್ಲಲ್ಲ, ಜನ ತೀರ್ಮಾನ ಬಾಬು ಸರ್, ಮಾಡ್ತಾರೆ. ಅದು ಹೆಂಗೆ ಅಭ್ಯಾಸ ಅಂದ್ರೆ ಈಗ ಇಂದಿರಾ ಗಾಂಧಿ ಅವರು BJP ಚಿಕ್ಕಮಂಗ್ಳೂರ್ ಕಂಟೆಸ್ಟ್ ಮಾಡ್ದಂಗೆ ವಯನಾಡಿಗೆ ಬಂದು ಪ್ರಿಯಾಂಕಾ ಗಾಂಧಿ ಕಂಟೆಸ್ಟ್ ಮಾಡಿದಾಗ ಅದು ಅಭ್ಯಾಸ ಆಗಿದೆ. ಸರ್, ಅದಾಗಬಾರ್ದು ಸರ್. ಬಿಜೆಪಿ ವಾರ್ಡ್ಗಳಿದ್ದಾಗ ಯಾರ್ಯಾರು ಟಿಕೆಟ್ ಕೊಟ್ಟಿದ್ರು ಪುಟ ಸರ್, ಬೇಡ ಸರ್. ಕನ್ನಡಿಗರ ಗೌರವಕ್ಕೂ ಧಕ್ಕೆ ಆಗಬಾರ್ದು. ನೋಡಿ ಹೌದು. ನಮ್ಮ ಎಷ್ಟು ಜನ- ಕನ್ನಡಿಗರ ಸಾರ್ವಭೌಮತೆಯನ್ನ ನೀವು ಅದನ್ನ ಕಡೆಗಣಿಸ್ತಾ ಇರೋದು ನಾವಲ್ಲ. ನೀವು ಕಡೆಗಣಿಸ್ತಾ ಇರೋದು ನಾವಲ್ಲ. ನೀವು ಮತ್ತೆ ಕನ್ನಡತನ ಎಲ್ಲೋಯ್ತು, ನಿಮ್ತನ ಎಲ್ಲೋಯ್ತು, ಸರ್, ನಿಮ್ತನ ಎಲ್ಲೋಯ್ತು ಹಾಗಾದ್ರೆ. ಒಂದ್ ನಿಮಿಷ ನಾಗೇಂದ್ರ ಅವರೇ, ಈಗ ನಿಮ್ಗೆ ಐದು- ಗೊತ್ತಿದೆ, ಐದು ಭಾಗಗಳು- ನಮ್ಮ ಮುಖ್ಯಮಂತ್ರಿಗಳು ದ್ವಿಭಾಷಾ ನೀತಿಗೆ ಅಂಟ್ಕೊಂಡಿರುವಂತ ಮುಖ್ಯಮಂತ್ರಿಗಳು ನಿಮ್ಗೆ ಗೊತ್ತಿದೆ. ಈಗ ಕನ್ನಡದ ವಿಷಯ ಬಂದಾಗ ಕನ್ನಡ ಕಾನೂನು ಸಮಿತಿಯ ಅಧ್ಯಕ್ಷರಾಗಿದ್ದರು. ಅದನ್ನ ಮಾಡಿದ್ದೆ ನಾವು, ಅದನ್ನ ಮಾಡಿದ್ದು ನಾವು, ನೀವಲ್ಲ. ಈಗ ಮೀಸಲಾತಿ ಮಾಡಿದ ದೇವೇಗೌಡರು, ಇವರಲ್ಲ. ಮೀಸಲಾತಿ ಕೊಟ್ಟಿರೋದು ಇವರಲ್ಲ, ದೇವೇಗೌಡರು. ಮೀಸಲಾತಿ ಬಗ್ಗೆ ಮಾತಾಡೋದ್ರೆ ಸನ್ಮಾನ್ಯ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಮೀಸಲಾತಿ ಇದು. ಆಯ್ತಾಯ್ತು ಬಾಬು ಸರ್, ಮಾಡಿದ್ದಲ್ಲ ನೀವೇ ಕಂಡು. ಹೌದು. ಆಯ್ತಾಯ್ತು. ಸನ್ಮಾನ್ಯ ಇರ್ಷಾದ್ ದೇವೇಗೌಡರು last wind up. ಮೀಸಲಾತಿ. ನೋಡಿ EVM ಬಿಡಿ ಸರ್, ಬಿಡಿ ಸರ್. ಚುನಾವಣೆ ನಡೆಯೋದನ್ನ ಚರ್ಚೆ ಮಾಡೋದಾದ್ರೆ ಅದಕ್ಕೆ ಒಂದಿನ ಪ್ರತ್ಯೇಕ ಮಾತಾಡೋಣ. ಬಿಡಿ. ನಾವು ಮಾತಾಡೋಣ. ಹಾ. GBAಗೆ ಕನ್ನಡಿಗರಿಗೆ ಆದ್ಯತೆ ಕೊಡ್ಬೇಕು ಸರ್ ನಾವು. ನಾವು ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ, ಯಾವುದೇ ಕಾರಣಕ್ಕೂ ಎರಡನೇ ಮಾತಿಲ್ಲ. ಆಮೇಲೆ ಕನ್ನಡಿಗರಿಗೆ ಮೊದಲ ಆದ್ಯತೆ. ನೋಡೋಣ. ಮೊದಲ ಆದ್ಯತೆ ಕನ್ನಡಿಗರಿಗೆ. ಲೋಕಲ್ ಎಲೆಕ್ಷನ್ BBA ಎಲೆಕ್ಷನ್ ಅಲ್ಲಿ ಕನ್ನಡಿಗರಿಗೆ ಏನಕ್ಕೆ ಆಯ್ಕೆ ಕೊಡಿ ಅಂತ ಅಂದ್ರೆ ಇಲ್ಲಿರೋ ಸಮಸ್ಯೆ ಇಲ್ಲಿರೋ ಗೊತ್ತಿರುತ್ತೆ, ಬಗೆಹರಿಸ್ಬೇಕು. ಅದಕ್ಕೆ ಇಲ್ಲಿರೋರಿಗೆ ಅವಕಾಶ ಮಾಡ್ಕೊಡಿ ಅಂತ ಹೇಳಿ. ಕೇಳ್ಕೊಳ್ತಾರೆ ಅಷ್ಟೇ. ಕನಿಷ್ಠ ಪಕ್ಷ ಯಾರು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೋ ಅವ್ರಿಗೆ ಕನ್ನಡ ಓದುವುದಕ್ಕೆ, ಬರೆಯುವುದಕ್ಕೆ, ಮಾತನಾಡುವುದಕ್ಕೆ ಬರಿಬೇಕು. ನಿಮ್ದು ಬದ್ಧತೆ ಅದು. ನೀವು ಹಂಗೆ ಅಭ್ಯರ್ಥಿ. ಎಲ್ರಿಗೂ ಅನ್ವಯಿಸುತ್ತೆ. ರೈಟ್. ನಾಗೇಂದ್ರ ಬಾಬು ಅವರು, ಯದುಕುಮಾರ್ ಗೌಡರು, ಇರ್ಷಾದ್ ಅವರು, ಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಏನಾದರೂ ಆಗಲಿ, ಆದರೆ ಸುಪ್ರೀಂ ಒಂದು ಆದೇಶವನ್ನು ಕೊಟ್ಟ ನಂತರ ಈ GBA ಚುನಾವಣೆಗೆ ಒಂದು ರೀತಿ ಚಾಲು ಸಿಗ್ದಂಗಾಗಿದೆ. ನೋಡಿ, ಇದು ಕರ್ನಾಟಕ, ಇದು ಬೆಂಗಳೂರು. ಇಲ್ಲಿ ಬೇರೆ ಭಾಷಿಕರಿರಬಹುದು, ಆದರೆ ಕನ್ನಡಿಗರಿಗೆ ಪ್ರಥಮ ಆದ್ಯತೆ ಇರಬೇಕು. 5 ಪಾಲಿಕೆಗಳಿಗೆ ಆಗ್ತಿರುವಂಥ ಚುನಾವಣೆ, ಮೇಯರ್ಗಳ 5 ಜನ ಇರ್ಬೋದು, ಆದರೆ ಪ್ರಥಮವಾಗಿ ಅಲ್ಲಿನ ಸಮಸ್ಯೆಗಳಿಗೆ ಸೂಕ್ತ ರೀತಿಯ ಪರಿಹಾರವನ್ನು ಒದಗಿಸುವಂಥ ನಿಟ್ಟಿನಲ್ಲಿ, ಭ್ರಷ್ಟಾಚಾರವಿಲ್ಲದೆ ದಕ್ಷ ಆಡಳಿತವನ್ನು ಕೊಡುವಂಥ ನಿಟ್ಟಿನಲ್ಲಿ ಈ ಚುನಾವಣೆಯೂ ನಡೀಲಿ, ಸಾಕಾರಗೊಳ್ಳಿ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯೇ ಜೀವಾಳ.